ದೇಶಿಕಂ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಗ್ರಂಥಕರ್ತೃಗಳಾದ ಪ್ರಾತಸ್ಮರಣೀಯರಾದ ಶ್ರೀ ವಾದೀಂದ್ರ ತೀರ್ಥ ಗುರು ಸಾರ್ವಭೌಮರು ತಮ್ಮ ಈ ಖಂಡ ಕಾವ್ಯದ ನಾಯಕರನ್ನಾಗಿ ಮಂತ್ರಾಲಯ ಪ್ರಭುಗಳ ಗುಣವನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಗುರುಗಳ ಗುಣದ ಸ್ತವನದಿಂದ ನಮಗೇನು ಪ್ರಯೋಜನ ಅದನ್ನ ಹೇಳ್ತಾ ಇದ್ದ. ಇದರ ಅವಶ್ಯಕತೆಯನ್ನ ಹೇಳ್ತಾ ಇದ್ದಾರೆ. ಮಹಾತ್ಮರ ಸ್ಮರಣೆ, ದೊಡ್ಡವರ ಸ್ಮರಣೆ, ಗುರು ಹಿರಿಯರ ಸ್ಮರಣೆ ಅದು ಎಂಥ ಫಲವನ್ನ ತಂದುಕೊಡುತ್ತೆ ಜೀವನದಲ್ಲಿ ಅಂದ್ರೆ ಪುರುಷಾರ್ಥ ಸಾಧನಕ್ಕೆ ಒಂದು ಸುಲಭವಾದ ಮಾರ್ಗ. ಪುರುಷಾರ್ಥಗಳು ಅಂದ್ರೆ 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ನಿಮಗೆ ಯಾವುದೇ ವಿಧವಾದ ಪುರುಷಾರ್ಥವನ್ನ ಪಡಿಬೇಕು ಅಂತ ಆಸೆ ಇದ್ರೆ ಒಂದು ಸುಲಭ ಸಾಧನ ಅಂದ್ರೆ ದೊಡ್ಡವರ ಗುಣವನ್ನ ಗಾಯನ ಮಾಡಬೇಕಂತ. ಗುರುಗಳ ಗುಣಗಳ ಗಾಯನ ಪುರುಷಾರ್ಥ ಸಾಧನ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಜ್ಞಾನಿಗಳು ಸಾಧನೆಗೆ 2 ಮಾರ್ಗವನ್ನ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಒಂದು ಕರ್ಮದ ಮಾರ್ಗ, ಮತ್ತೊಂದು ಜ್ಞಾನದ ಮಾರ್ಗ. ಕರ್ಮದಿಂದ ಸಿದ್ಧಿ ಪಡೆದು ಭಗವಂತನ ಅನುಗ್ರಹವನ್ನ ಪಡಿಬಹುದು, ಇದೊಂದು ಮಾರ್ಗ. ಅವರನ್ನ ಕರ್ಮಯೋಗಿಗಳು ಅಂತ ಕರೀತಾರೆ. ಇನ್ನೊಂದು ಮಾರ್ಗ ಜ್ಞಾನದ ಮಾರ್ಗ. ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನ ಜೀವನದಲ್ಲಿ ಸಂಪಾದನೆ ಮಾಡಿ ಆ ಮಾರ್ಗದಲ್ಲಿ ಭಗವಂತನನ್ನ ಪಡೆಯೋದಿದೆಯಲ್ಲ, ಇದನ್ನ ಜ್ಞಾನ ಮಾರ್ಗ ಅಂತ. ಕರ್ಮ ಮಾರ್ಗದಲ್ಲಿ ಹೋಗುವವರು ಕರ್ಮಯೋಗಿಗಳು, ಜ್ಞಾನ ಮಾರ್ಗದಲ್ಲಿ ಹೋಗುವವರು ಜ್ಞಾನಯೋಗಿಗಳು. 2 ಉಪಾಯ, ದೇವರನ್ನ ಹೊಂದಲಿಕ್ಕೆ 2 ಉಪಾಯ. 2 ಉಪಾಯ ಮಾತ್ರ ಅಲ್ಲ, 2 ಉಪಾಯ. ಒಂದು ಜ್ಞಾನದ ಉಪಾಯ, ಮತ್ತೊಂದು ಕರ್ಮದ ಉಪಾಯ. ಈ 2ನ್ನು ಬಿಟ್ಟು ಗುರುಗಳ ಗುಣದ ಸ್ಮರಣೆ ಇದು ಒಂದು ಉಪಾಯ ಅಂತಿರಲ್ಲ, ಇದು ಕೂಡ ಪುರುಷಾರ್ಥ ಸಾಧನ ಅಂತಿರಲ್ಲ. ಅದು ಹೇಗೆ? ಅದನ್ನೇ ವಾದೀಂದ್ರ ತೀರ್ಥರು ಹೇಳ್ತಾ, ಯೋಗೋಯ ಕರ್ಮನಾಮ ಕವಿಭಿರಭಿಹಿತೋ ಯಶ್ಚ ವಿಜ್ಞಾನ ಸಂಜ್ಞಾ ಶಕ್ತೋ ನಾ ಸಿದ್ಧಕಾಯ ತನುಮತಿರನಯೋ ತಾವದಾ ವರ್ಜನೇಹಂ ಯಶ್ಚೋಪಾಯೈರುಪೇಯ ಸ್ಥಿರಫಲ ವಿದಯೇ ದೈಶಿಕಸ್ಯ ಪ್ರಸಾದಾತ್ ತಸ್ಮೈ ತಸ್ಯಸ್ತು ವೀಯಾಂ ನಿಶಮಪಿ ಚರಿತಂ ರಾಘವೇಂದ್ರ ವ್ರತಿಂದೋ. ಪುರುಷಾರ್ಥ ಸಾಧನೆಗೆ ನಿವೃತ್ತ ಕರ್ಮಾನುಷ್ಠಾನ ಸಾಧನ ಅನ್ನೋದು ಒಂದು ಮೋಕ್ಷೋಪಾಯ. ಈ ಸಂಸಾರದಿಂದ ಬಿಡುಗಡೆ ಹೊಂದಿ ಮರಳಿ ಬಾರದ ಲೋಕಕ್ಕೆ ಹೋಗಬೇಕು,
ಆ ಲೋಕದಲ್ಲಿ ದುಃಖವೇ ಇಲ್ಲದ ಆನಂದ ಸಿಗಬೇಕು. ಯಾವ ಲೋಕದಲ್ಲಿ ಜನನ, ಜರ, ಮರಣ, ಹುಟ್ಟು, ಮುಪ್ಪು, ಸಾವು, ಹುಟ್ಟು, ಮುಪ್ಪು, ಸಾವು ಯಾವ ಲೋಕದಲ್ಲಿ ಇಲ್ಲ, ಆ ಲೋಕಕ್ಕೆ ಹೋಗಬೇಕು ಅಂತ ಆಸೆ ಇದ್ದವ ಅವನಿಗೆ ಮುಮುಕ್ಷು ಅಂತ ಕರೀತಾರೆ, ಮೋಕ್ಷೇಚ್ಛು ಅಂತ. ಮೋಕ್ಷವನ್ನ ಬಯಸುವವ ಒಂದು ನಿವೃತ್ತ ಕರ್ಮಾನುಷ್ಠಾನ ಅನ್ನುವಂತಹ ಉಪಾಯ. ಕರ್ಮ ಮಾಡಬೇಕು, ಆ ಕರ್ಮದ ಹಿನ್ನೆಲೆಯಲ್ಲಿ ಕಾಮನೆ ಇರಬಾರ್ದು. ನಾವು ಸಾಮಾನ್ಯವಾಗಿ ಏನು ಕರ್ಮ ಮಾಡಿದ್ರು ಅದರ ಹಿನ್ನೆಲೆಯಲ್ಲಿ ಏನೋ ಒಂದು ಕಾಮನೆ ಇಟ್ಕೊಂಡಿರ್ತೀವಿ. ಕಾಮನೆ ಇಲ್ಲದೆ ಕರ್ಮ ಮಾಡಬೇಕು ಅಂತ ಗೊತ್ತೇ ಇಲ್ಲ. 15-20 ರೂಪಾಯಿ ಪಂಚಾಮೃತ ಕೊಟ್ಬಿಟ್ಟು ಏನು ಕಾಮನೆ ಅದಕ್ಕೆ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. 20 ರೂಪಾಯಿ 30 ರೂಪಾಯಿಗೆಲ್ಲ ಮೋಕ್ಷ ಸಿಗೋದಾಗಿದ್ದರೆ ಇನ್ಯಾಕ್ರಿ ಅಲ್ವಾ? ಸಣ್ಣ ಪುಟ್ಟ ಸೇವೆ ಮಾಡಿ ದೊಡ್ಡ ದೊಡ್ಡ ಕೇಳೋ ನಮಗೆ ಇನ್ನು ದೊಡ್ಡ ದೊಡ್ಡ ಸೇವೆ ಮಾಡಿದ್ರೆ ಇನ್ನೇನು ಕೇಳ್ಬೋದು? ರಾಯರು ಒಳಗೆ ಕೂತು ಯೋಚನೆ ಮಾಡ್ತಿರ್ತಾರೆ. 50 ರೂಪಾಯಿ ಕೊಟ್ಟು ಪಂಚಾಮೃತ ಬರಸೆ ಮೋಕ್ಷ ಕೇಳ್ತಾ ಇದ್ದಾನೆ, ಇವನೇನಾದರೂ ಸುವರ್ಣ ಕವಚ ನಂಗೆ ಮಾಡಿಸ್ಬಿಟ್ರೆ ಏನೇನು ಕೇಳ್ತಾನೋ ಅಂತ. ಈ ಕೇಳೋರ್ನ ಕಂಡ್ರೆ ಕೆಲವ್ರಿಗಾಗಲ್ಲ. ನೀವು ನೋಡಿ, ಪುರಾಣಕ್ಕೆ ಬರಬೇಕು ಅಂತ ಯಾವುದೋ ರಸ್ತೆಯಲ್ಲಿ ಬರ್ತಿರ್ತೀರಿ, ನಿಮ್ಮ ಎದುರುಗಡೆ ಒಬ್ಬ ಬರ್ತಿರ್ತಾನೆ. ಅವ್ನು ಕಂಡಾಗೆಲ್ಲ 100 ರೂಪಾಯಿ ಕೊಡ್ತೀರಾ, 1000 ರೂಪಾಯಿ ಕೊಡ್ತೀರಾ ಅಂತ ಕೇಳೋನಾಗಿದ್ದರೆ ನೀವೇನು ಮಾಡ್ತೀರಿ? ರೂಟೇ ಚೇಂಜ್ ಮಾಡಿಬಿಡ್ತೀರಿ. ಎದುರಿಗೆ ಬರ್ತಾ ಇದ್ದಾನಪ್ಪ, ಏನೋ ಕೇಳ್ತಾನೆ ಇವನು, ಇವನು ಸವಾಸವೇ ಬೇಡ ಅಂತ ಸ್ವಲ್ಪ ಪಕ್ಕದ ರಸ್ತೆ ಸರಿಗಿಲ್ದಿದ್ರು ಪರವಾಗಿಲ್ಲ, ಆ ರೋಡ್ ಹೊಟ್ಟೋಗ್ತೀವಿ. ಯಾಕೆ? ಈ ಕೇಳೋರ್ನ ಕಂಡ್ರೆ ಆಗಲ್ಲ. ರಾಯರು ಕೇಳೋರ್ನ ಕಂಡ್ರೆ ಆಗಲ್ಲ ಏನಿಲ್ಲ. ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರನ್ನ ವಿದ್ಯತೆ. ಕೇಳಿದ್ದೆಲ್ಲ ಕೊಡ್ತಾರೆ, ನಾವು ಕೇಳಿ ಹಾಳಾಗಿ ಹೋಗ್ತಾ ಇದ್ವಿ. ನೋಡಿ, ರಾಯರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಭಟ್ರು. ಅವ್ರ ಹೆಂಡತಿ ಸರಸ್ವತಿ ಬಾಯಿ. ಮದುವೆ ಮಾಡ್ಕೊಂಡು ಕೈ ಹಿಡಿದ ಗಂಡನ್ನ ಒಂದಿನ ಅದು ಕೊಡಿ ಇದು ಕೊಡಿ ಕೇಳಲೇ ಇಲ್ಲ. ನಾವು ಕೈ ಹಿಡಿದ ತಪ್ಪಿಗೆ ದಿನ ಬೆಳಗಾದ್ರೆ ಅದು ಕೊಡಿ ಇದು ಕೊಡಿ, ಎಲ್ಲ ತಿಂಗಳ ಸಾಮಾನು ತಂದು ಸುರಿದಿದ್ರು. ಹೊರಗೋಗಿದ್ದಾರೆ ಅಂತ ಗೊತ್ತಾದ್ರೆ ಅದಿಲ್ಲ ಇದಿಲ್ಲ ಇತ್ತು ಅಂತ ಹೇಳ್ತಿರ್ತಾನೆ. ಏನೋ ಒಂದು ತರ್ತಾ ಇರ್ತೀವಿ, ಡೈಲಿ ತರೋಣ ಬರೋಣ ತಿನ್ನೋಣ, ಇದ್ರ ಮಧ್ಯೆ ಜಗಳ ಆಡೋಣ, ಬೇಗು ಬೆಳಗು ಊಟದ ಚಿಂತೆ, ಉಂಡ ಮೇಲೆ ಶಯನ. ಇದು ನಮ್ಮ ದೊಡ್ಡ ಪ್ರೋಗ್ರಾಮ್. ಆದರೆ ವೆಂಕಟನಾಥ ಭಟ್ರು ಸರಸ್ವತಿ ಬಾಯಿ ಅವ್ರ ಮನೇಲಿ ಈ ಪ್ರೋಗ್ರಾಮೇ ಇಲ್ಲ. ತರೋಣ ಇಲ್ಲ, ಬರೋಣ ಇಲ್ಲ, ಮಾಡೋಣ ಇಲ್ಲ, ಊಟ ಯಾವ ಏನಿಲ್ಲಂತ. ಇಲ್ಲ ಅಂದ್ರೆ ಏನಂದ್ರೆ ಮನೇಲಿ ಏನಿತ್ತೋ ಅನ್ನ ಇದ್ರೆ ಅನ್ನ, ಬೇಳೆ ಇದ್ರೆ ತವ್ವೆ, ಇಷ್ಟನ್ನೇ ಮಾಡೋದು. ಇಲ್ಲ ಅಂತ ಇದನ್ನು ತನ್ನಿ ಅಂತ ಒಂದಿನ ಹೆಣ್ಮಗಳ ಅಂದೇ ಇಲ್ಲ. ಇಡೀ ಜೀವನದ ಉದ್ದಕ್ಕೂ ಒಂದನ್ನು ಕೇಳದೆ ಇದ್ದದ್ದಕ್ಕಾಗಿ ಒಂದೇ ಒಂದು ಸತಿ ಕೇಳಿದ್ದವು. ಇಡೀ ಜೀವನದಲ್ಲಿ ಸರಸ್ವತಿ ಬಾಯಿ ಒಂದೇ ಸತಿ ಕೇಳಿದ್ದಂತೆ. ಅದು ಯಾವಾಗ? ಬದುಕಿದ್ದಾಗಲ್ಲ, ಜೊತೆಯಲ್ಲಿದ್ದಾಗಲ್ಲ, ಅವರ ಆಶ್ರಮ ಸ್ವೀಕಾರ ಮಾಡಿದ ಮೇಲೆ. ಇಂಥ ಪತಿನ ಬಿಟ್ಟು ಇರೋದು ಹೇಗೆ ಅಂತ ಇರ್ಲಿಕ್ಕಾಗದೆ ಆ ತಾಯಿ ದೇಹ ತ್ಯಾಗ ಮಾಡಿಬಿಡ್ತಾರೆ. ಯಜಮಾನ್ರನ್ನ ದ್ವೇಷಾಂತರ ಜನ್ಮಾಂತರದಲ್ಲಿ ಆದರೂ ಬಂದು ನೋಡಬೇಕು ಅಂತ ಹೇಳಿ ಪಿಶಾಚಿಯಾಗಿ ಬಂದು ಗಂಡನ್ ಕೇಳಿದ್ದ. ಮೋಕ್ಷ ಬೇಕು ಅಂತ ಕೇಳಿದ. ಪ್ರೇತತ್ವ ಕಳೆದಿ ಮಹಿಷಿಯ ರಾಯಬಾರು ಅಂತ ವರ್ಣನೆ ಮಾಡಿದ. ನಾವು ಯಾವಾಗಲೂ ಕೇಳಿ ಒಳ್ಳೇದು ಕೇಳೋದನ್ನು ಕಳ್ಕೊಂಡ್ಬಿಡ್ತೀವಿ. ರಾಯರ ಹತ್ರ ಬರಬೇಕು, ಏನು ಕೇಳಬಾರ್ದು. ಪುಟ್ಟ ಪುಟ್ಟ ಮಕ್ಕಳು ಅಮ್ಮನ ಹತ್ರ ಬರ್ತಾರೆ. ಯಾಕೆ ಬರ್ತಾರೆ? ಪ್ರೀತಿಯಿಂದ ಬರ್ತಾರೆ. ಅಮ್ಮನ ಹತ್ರ ಕೇಳಲಿಕ್ಕೆ ಬರೋದೇ ಇಲ್ಲ. ಪುಟ್ಟ ಮಗು ಅಮ್ಮನನ್ನ, 100 ಜನ ಹೆಣ್ಣು ಮಕ್ಕಳಿದ್ರು ಪುಟ್ಟ ಮಗು ಅಮ್ಮನನ್ನ ಹುಡುಕಿಕೊಂಡು ಬರಲಿಕ್ಕೆ ರೀಸನ್ ಬೇಡ, ಅಫೆಕ್ಷನ್ ಸಾಕು, ಪ್ರೇಮ ಸಾಕು, ಪ್ರೀತಿ ಸಾಕು, ಭಕ್ತಿ ಸಾಕು.
ರಾಯರ ಮಠಕ್ಕೆ ಬರೋರು ಡೈಲಿ ಎಷ್ಟು ಜನ ಬರ್ತೀರಿ ರಾಯರ ನಮಸ್ಕಾರಕ್ಕೆ? ಏನು ಕೆಲಸ? ದಿನ ಏನು ಬರ್ತೀರಿ? ಏನು ಕೇಳೋದಿದ್ರು ಡೈಲಿ ಏನು ಕೇಳ್ತೀರಿ? ಅದಕ್ಕೆ ಯಾವತ್ತೂ ಏನು ಕೇಳಬಾರ್ದು. ಕೇಳಿ 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 ಅಪರ್ಚುನಿಟಿ ಕಳ್ಕೊಂಡ್ಬಿಡ್ತೀವಿ. ರಾಯರ ಹತ್ರ ಕೇಳಬಾರ್ದು, ಸುಮ್ಮನೆ ಇರ್ಬೇಕು. ಬರ್ಬೇಕು ಬರ್ಬೇಕು ಬರ್ಬೇಕು, ನಮಸ್ಕಾರ ಮಾಡ್ಬೇಕು ಸೇವಾ ಮಾಡ್ಬೇಕು. ಅವ್ರಿಗೆ ಒಂದಿನ ಏನು ಹಿಡಿದು ಒಂದಿನೂ ಏನು ಬೇಕಂತ ಅವ್ರು ಕೇಳ್ಬೇಕು. ಆಗ ಒಳ್ಳೆ ಅಪರ್ಚುನಿಟಿ. ಕೊಡೋದಿದ್ರೆ ಮೋಕ್ಷ ಕೊಡಿ ಅಂತ ಕೇಳಬೇಕು. ಅದರಿಂದ ಯೋಗೋಯ ಕರ್ಮನಾಮ, ಭಗವಂತನನ್ನ ಹೊಂದಲಿಕ್ಕೆ ಒಂದು ಉಪಾಯ ಇದೆಯಂತೆ. ಅದು ಕರ್ಮ. ಕರ್ಮ ಅಂದ್ರೆ ನಿವೃತ್ತ ಕರ್ಮ. ಯಾವ ಕಾಮನೆ ಇಲ್ಲದೆ ಕರ್ಮವನ್ನ ಮಾಡಬೇಕು. ಕಾಮನೆ ಇಲ್ಲದೆ ಕರ್ಮ ಮಾಡೋದಾದ್ರೂ ಹೇಗೆ? ಹಾಗಾದ್ರೆ ಒಂದು ಕೆಲಸ ಮಾಡಿ, ನೀವು ಕಾಮನೆ ಮಾಡೋದಾದ್ರೆ ವಿಷ್ಣು ಪ್ರೀತಿಯನ್ನ ಕಾಮನೆ ಮಾಡಿ, ಭಗವತ್ ಪ್ರೀತಿಯನ್ನ ಕಾಮನೆ ಮಾಡಿ. ವಿಷ್ಣು ಪ್ರೀತಿಂಕಾಮ್ಯಮಾನಃ. ನಾವು ಮಾಡುವ ಎಲ್ಲ ಕರ್ಮಗಳಿಗೆ ಎರಡೇ ಉದ್ದೇಶ. ಒಂದು ಭಗವತ್ ಪ್ರೀತಿ, ಇನ್ನೊಂದು ಭಗವತ್ ಪ್ರಾಪ್ತಿ. ಹೃದಯದ ಒಳಗೆ ದೇವರ ಬರುವಿಕೆ, ಇನ್ನೊಂದು ಆ ಭಗವಂತನಲ್ಲಿ ಪ್ರೀತಿ ಪ್ರಾಪ್ತಿ. ಇದಕ್ಕಾಗಿ ಭಗವಂತನ ಸೇವೆ ಮಾಡಬೇಕು. ಇದಕ್ಕೆ ನಿಷ್ಕಾಮ ಕರ್ಮ ಅಂತ ಕರೀತಾರೆ. ನೀವು ಏನು ಕರ್ಮನಾದರೂ ಮಾಡಿ, ಬಟ್ಟೆನಾರು ಒಗಿರಿ, ಮನೆನಾರು ಗುಡಿಸ್ರಿ, ಅಡುಗೆನಾರು ಮಾಡಿ, ಆಫೀಸ್ಗಾದ್ರೂ ಹೋಗಿ, ಫೈಲಾರು ಅಟೆಂಡ್ ಮಾಡಿ, ಪಾರಾಯಣನಾರು ಮಾಡಿ, ಏನು ಬೇಕಾದರೂ ಮಾಡಿ. ಆ ಕರ್ಮದ ಹಿನ್ನೆಲೆಯಲ್ಲಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅನ್ನೋದಿದ್ರೆ ಯಾವುದೇ ಕರ್ಮ ಇರ್ಬೋದು. ಆ ಎಲ್ಲ ಕರ್ಮ ಯೋಗ. ಯೋಗ ಅಂದ್ರೆ ಕೃಷ್ಣ ಅದರ ಡೆಫಿನೇಷನ್ಗೆ ಹೇಳ್ತಾನೆ, ಯೋಗ ಕರ್ಮಸು ಕೌಶಲಂ. ಯೋಗ ಅಂದ್ರೆ ಮತ್ತೇನಿಲ್ಲ, ಆ ಕರ್ಮದ ಪರ್ಫೆಕ್ಷನ್. ಯಾವ ಕರ್ಮವನ್ನ ಹೇಗೆ ಮಾಡಿದರೆ ಅದು ಭಗವಂತನ ಪೂಜಾ ರೂಪವಾಗಿ ಆಗತ್ತೋ ಅದಕ್ಕೆ ಏನಂತ ಕರೀತಾರೆ? ಯೋಗ. ಯೋಗ ಅಂತ ಕರೀತಾರೆ. ಹಾಗಾದ್ರೆ ಇದು ಒಂದು ಉಪಾಯ, ದೇವರನ್ನ ಹೊಂದುವ ಉಪಾಯ. ಬಗೆ ಬಗೆಯ ಕರ್ಮಗಳನ್ನ ನಿಷ್ಕಾಮನೆಯಿಂದ ಆಚರಣೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡುವುದು ಇದೆಯಲ್ಲ, ಇದೊಂದು. ಇದನ್ನು ಮಾಡಿ ಕೂಡ ದೇವರನ್ನ ಹೊಂದಬಹುದು. ಇದಕ್ಕೆ ಕರ್ಮಯೋಗಿಗಳು ಅಂತಾರೆ. ಅದಕ್ಕೆ ಸಂಬಂಧಪಟ್ಟ ಭೀಷ್ಮ ಪಂಚಕ, ವಿಷ್ಣು ಪಂಚಕ, ಧಾರಣೆ ಪಾರಣೆ, ಅಖಂಡ ವ್ರತ, ಹೀಗೆಲ್ಲ ಪಯೋವ್ರತ, ಹೀಗೆಲ್ಲ ತುಂಬ ವ್ರತಗಳಿದೆ. ವ್ರತಗಳನ್ನ ಮಾಡಿ ದೇಹಕ್ಕೆ ತಾಪ ಕೊಟ್ಟು ತಾಪವನ್ನೇ ತಪದಂತೆ ಆಚರಿಸಿ ಭಗವಂತ ತೃಪ್ತನಾಗು ಅಂತಂದ್ರೆ ಅದು ಒಂದು ಕರ್ಮ. ಇದು ಯೋಗ, ಇದು ಮಾರ್ಗ. ಭಗವಂತನನ್ನ ಹೊಂದಲಿಕ್ಕೆ ಇದೊಂದು ಮಾರ್ಗ. ಇನ್ನೊಂದು ಮಾರ್ಗ ಅಂದ್ರೆ ವಿಜ್ಞಾನ ಸಂಜ್ಞಾ. ವಿಜ್ಞಾನ ಅಂದ್ರೆ ವಿಪಕ್ಷಿ ಪರಮಾತ್ಮನೋ ಜ್ಞಾನಂ ಅಂತ. ಭಗವಂತನ ಅರಿವು, ದೇವರ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನ ತಿಳಿದುಕೊಳ್ಳೋದು. ಇಡೀ ಜೀವನದ ಉದ್ದಕ್ಕೆ ಭಗವಂತನನ್ನ ತಿಳಿಯುವ ಪ್ರಯತ್ನ ಮಾಡಬೇಕು. ಅವನಿಗೆ ಬ್ರಾಹ್ಮಣ ಅಂತ ಹೆಸರು. ಬ್ರಾಹ್ಮಣ ಅಂದ್ರೆ ಮುಖ ತೊಳ್ಕೊಂಡು ನಾಮ ಹಚ್ಕೊಳ್ಳೋವನಲ್ಲಂತ. ಮುಖವ ತೊಳೆದು ನಾಮ ಬಳೆದುಕೊಂಡನಲ್ಲದೆ ಸುಖ ತೀರ್ಥರ ಶಾಸ್ತ್ರ ಓದಿದನೇ. ಮುಖವ ತೊಳೆದು ನಾಮ ಬಳೆದುಕೊಂಡನಲ್ಲದೆ. ದೊಡ್ಡ ದೊಡ್ಡ ನಾಮ ಹಾಕೊಂಡ್ರಿ, ದೊಡ್ಡ ದೊಡ್ಡ ಪೀತಾಂಬರ, ಇವೆಲ್ಲ ಪ್ರಾಬ್ಲಮ್ ನಿಮಗಿಲ್ಲ, ಅವೆಲ್ಲ ನಮ್ದೇ. ದೊಡ್ಡ ದೊಡ್ಡ ಪೀತಾಂಬರ, ದೊಡ್ಡ ದೊಡ್ಡ ನಾಮ, ಇದಕ್ಕೆಲ್ಲ ಬ್ರಾಹ್ಮಣರು ಅಂತ ದೇವ್ರು ಕನ್ಸಿಡರ್ ಮಾಡಲ್ಲ. ದೇವ್ರು ಇದನ್ನೆಲ್ಲ ಒಪ್ಪಲ್ಲ. ಇದು ಮೇಲಿನ ಯೂನಿಫಾರ್ಮ್. ಮೇಲಿನ ಯೂನಿಫಾರ್ಮ್ ಎಷ್ಟು ಚೆನ್ನಾಗಿದ್ರೆ ಒಳಗೆ ಏನು ವಿದ್ಯಾ ನೈವೇದ್ಯ ಇದ್ರೆ ಕೇಳಲ್ಲಂತ. ಹಾಗಾದ್ರೆ ಜ್ಞಾನ, ಆ ಭಗವಂತನ ಅರಿವು, ಯಥಾರ್ಥವಾದ ಜ್ಞಾನ, ಇಡೀ ಜೀವನದ ಉದ್ದಕ್ಕೆ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವ ಪ್ರಯತ್ನದಲ್ಲಿ ಯಾರು ನಿರತನಾಗಿರ್ತಾನೆ, ಬ್ರಹ್ಮಂಯೋ ಅಣತಿ ಇತಿ ಬ್ರಾಹ್ಮಣ. ಗುಣಪೂರ್ಣನಾದ ದೇವರನ್ನ ಜೀವನದ ಉದ್ದಕ್ಕೆ ಯಾರು ಹುಡುಕ್ತಾನೆ, ಓಂ ಓಂ ಅಥಾತು ಬ್ರಹ್ಮ ಜಿಜ್ಞಾಸ ಕರ್ತವ್ಯ, ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಯಾರು ಜೀವನದ ಉದ್ದಕ್ಕೆ ತಾನು ಪ್ರಯತ್ನ ಮಾಡ್ತಾನೆ ಅವನನ್ನ ಬ್ರಾಹ್ಮಣ ಅಂತ ಕರೀತಾರೆ. ಹೀಗೆ ನೀವು ನೂರಾರು ಜನ್ಮದಲ್ಲಿ ಪ್ರಯತ್ನ ಮಾಡಿದರೂ ಭಗವಂತನ ಇರುವಿಕೆಯ ಅರಿವು ನಮಗಾಗೋಲ್ಲ. ಅಂದಮೇಲೆ ಎಷ್ಟು ಜನ್ಮ ಬೇಕು
ನೋಡಿ, 1114 ಜನ್ಮಗಳು ವೇದದಲ್ಲಿ ಹೇಳಿದ ಕರ್ಮವನ್ನು ಮಾಡಿದವನಿಗೆ ದೇವರ ಜ್ಞಾನ ಆಗುತ್ತ. 1114 ಜನ್ಮ ಎಷ್ಟು ಕಳೆದಿದ್ದೀವೋ, ಎಷ್ಟು ಉಳಿತೋ, ನಾವೇನು ಟ್ರ್ಯಾಕಲ್ಲಿ ಇದ್ದೀವೋ ಇಲ್ವೋ, ನಾವೇನು ಅಸೋಸಿಯೇಷನ್ಗೆ ಮೆಂಬರ್ ಆಗಿದ್ದೀವೋ, ಯಾವ ಕ್ಯೂನಲ್ಲಿ ನಿಂತಿದ್ದೀವೋ ಅಲ್ವಾ? ಕ್ಯೂನಲ್ಲಿ ನಿಂತಿದ್ರೆ ಇವತ್ತಲ್ಲ ನಾಳೆ ದೇವ್ರ ದರ್ಶನ ಆಗ್ಬೋದು. ದೇವರಿರೋದು ಈ ಕಡೆ ಮುಖ ಮಾಡ್ಕೊಂಡು ಕ್ಯೂ ನಿಂತುಬಿಟ್ರೆ ಯಾವತ್ತಿಗೆ ಹೋಗು? ದೇವರಿಗೆ ಬೆನ್ನು ಮಾಡಿ ಜೀವನ ನಡೆಸೋನಿಗೆ ಎಂದೂ ದೇವರ ದರ್ಶನ ಆಗೋಲ್ಲ. ದೇವರಿಗೆ ಮುಖ ಮಾಡಿ ಜೀವನ ಮಾಡ್ತಾ ಇದ್ದಾನೆ, ಇವತ್ತಲ್ಲ ನಾಳೆ ದರ್ಶನ ಆಗ್ಬೋದು. ಹಾಗಾದ್ರೆ ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನ ಪಡೆಯುವ ಮಾರ್ಗ ಇದೆಯಲ್ಲ, ಇದು ಒಂದು ಈ ಸಂಸಾರದ ಬಿಡುಗಡೆಗೆ ಕಾರಣ. ಆದರೆ ವಾದೀಂದ್ರ ತೀರ್ಥರು ಹೇಳ್ತಾರೆ, ಇರೋದು 2 ರೂಟ್, 2 ಮಾರ್ಗ, ಒಂದು ಕರ್ಮ ಮಾರ್ಗ, ಇನ್ನೊಂದು ಜ್ಞಾನ ಮಾರ್ಗ. ನಮಗೆ ಆಯ್ಕೆ ಏನಪ್ಪ, ನೀನು ಈ ರೂಟಲ್ಲಿ ಹೋಗ್ತೀಯಾ, ಈ ರೂಟಲ್ಲಿ ಹೋಗ್ತೀಯಾ? ನಾವಿರ್ರಿ ನೋಡ್ಕೊಂಡು ಬರ್ತೀವಿ ಯಾವ ರೂಟ್ ಈಸಿ ಅಂತ 2 ಕಡೆ ಹೋಗಿ ನೋಡೋದು. 2 ಕಡೆ ನೋಡಿ ಬಂದ್ಮೇಲೆ ರಿಸಲ್ಟ್ ಏನಂದ್ರೆ ನಾವು 2ಕ್ಕೂ ಅನ್ಫಿಟ್. ಈ ರೂಟಲ್ಲಿ ಹೋಗ್ಲಿಕ್ಕೂ ಆಗಲ್ಲ, ಆ ರೂಟಲ್ಲೂ ಇಲ್ಲಿರಲಾರೆ, ಅಲ್ಲಿಗೆ ಹೋಗಲ್ಲ. ಇಲ್ಲೊಂದು ಪ್ರಾಬ್ಲಮ್, ಅಲ್ಲೊಂದು ಪ್ರಾಬ್ಲಮ್. ನಾವು ಹೋದ ಕಡೆ ಎಲ್ಲ ಬರೀ ಪ್ರಾಬ್ಲಮ್ಮೇ, ಯಾಕೆಂದ್ರೆ ನಾವೇ ಪ್ರಾಬ್ಲಮ್. ಯಾವುದು ಮಾಡ್ಲಿಕ್ಕೂ ನಾವು ನಾಲಾಯಕ ಜನ, ಯಾವುದಕ್ಕೂ ಫಿಟ್ ಪರ್ಸನಾಲಿಟಿ ಇಲ್ಲ ನಾವೆಲ್ಲದಕ್ಕೂ ಅನ್ಫಿಟ್ ಅಂತಾರೆ ವಾದೀಂದ್ರ ತೀರ್ಥರು. ಕರ್ಮ ಮಾರ್ಗದಲ್ಲಿ ಹೋಗೋಣ ಅಂದ್ರೆ ನಮ್ಮ ಬಾಡಿ ರೆಡಿ ಇಲ್ಲ, ನಮ್ಮ ದೇಹ ಉಪವಾಸಕ್ಕೆ ರೆಡಿ ಇಲ್ಲ. ಉಪವಾಸ ಮಾಡೋಕ್ಕಾಗಲ್ಲ ನಮಗೆ. ಆಗತ್ತಾ? ಭೀಷ್ಮ ಪಂಚಕ ಆಗತ್ತಾ? ಅಯ್ಯೋ ಬರೋ ಒಂದು ಏಕಾದಶಿ ಮಾಡಿದ್ರೆ ಸಾಕಾಗಿದೆ ಆಚಾರ್ಯ. ಕೆಲವರು ದ್ವಾದಶಿ ಊಟ ಮಾಡ್ಕೊಂಡು ಹೋಗುವಾಗಲೇ ಅಳ್ತಿರ್ತಾರೆ. ಚೆನ್ನಾಗಿ ಊಟ ಮಾಡಿರ್ತಾನೆ, ಅಳ್ತಾ ಹೋಗ್ತಿರ್ತಾರೆ. ಯಾಕಪ್ಪ ಅಳ್ತಾ ಇದೆಯಾ ಅಂದರೆ, ಇಲ್ಲ ಹೊರಗೆ ಬರುವಾಗ ಮುಂದಿನ ಏಕಾದಶಿ ಡೇಟ್ ಹಾಕಿಬಿಟ್ಟಿದ್ರು, ಅದನ್ನ ನೋಡಿ ಅಳ್ತಾ ಇದ್ದೀನಿ ಅಂತ. ಯಾಕೆ ಅಳ್ತೀಯೋ ಬ್ರಾಹ್ಮಣ ಅಂದರೆ, ಮುಂದೆ ಬರೋ ಏಕಾದಶಿಗೆ ಅನ್ನಂತ ಅಲ್ವಾ? ಹೀಗೆ ಕೆಲವರು ಏಕಾದಶಿ ಸುದ್ದಿ ಕೇಳಿದ್ರೆ ಗಾಬರಿ. ಕೆಲವರು ಬಂದು ನನ್ನ ಹತ್ರ ಯಾವಾಗ್ಲಾರು ಕೇಳ್ತಿರ್ತಾರೆ, ಆಚಾರ್ಯ 2 ಏಕಾದಶಿ ಯಾವಾಗ, 2 ಏಕಾದಶಿ ಯಾವಾಗ? ನಾನು ಏನು ಪುಣ್ಯಾತ್ಮರಪ್ಪ, 2 ಏಕಾದಶಿ ಯಾವಾಗಿಂದ ಕೇಳ್ತಾ ಇದ್ದಾರೆ, ಎಷ್ಟು ಸತಿ ಕೇಳ್ತಾರೆ ಅಂತ. ಕಡೆಗೆ ಏನು ಇಷ್ಟೊಂದು ನೀವು ಏಕಾದಶಿ ಬಗ್ಗೆ ಅಂದರೆ, ಇಲ್ಲ 2 ಏಕಾದಶಿ ಯಾವಾಗ ಅಂತ ಗೊತ್ತಾಗ್ಬಿಟ್ರೆ ಒಂದಿನ ಇಡ್ಲಿ ಒಂದಿನ ದೋಸೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ದಿಢೀರ್ ಅಂತ ಬಂದ್ಬಿಟ್ರೆ ಚೇಂಜ್ ಮಾಡೋದು ಕಷ್ಟ ಅಂತ ಅವ್ರ ಯೋಚನೆ. ಉಪವಾಸದ ಯೋಚನೆ ಅಲ್ಲ. ನಮಗೆ ಏಕಾದಶಿ ಅಂದರೆ ಪ್ರತಿದಿನ ತಿನ್ನುವ ಊಟವನ್ನು ಚೇಂಜ್ ಮಾಡ್ಕೊಳ್ಳೋದು ಅಂತ ಹಿಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಒಟ್ಟು ಉಪವಾಸ, ವ್ರತ, ನೇಮ ಇದಕ್ಕೆಲ್ಲ ನಮ್ಮ ದೇಹ ಫಿಟ್ ಇಲ್ಲ, ಅಶಕ್ತ, ಅಸಿದ್ಧ ಕಾಯ. ಕಾಯ ಅಂದರೆ ದೇಹ. ಈ ಕಾಯ ಸಿದ್ಧ ಇಲ್ಲ. ಯಾವುದಕ್ಕೆ? ಯಾವ ವ್ರತ ಮಾಡ್ಲಿಕ್ಕೂ ಸಿದ್ಧ ಇಲ್ಲ. ನೋಡಿ, ನಮ್ಮಲ್ಲಿರೋದು 2 ವ್ರತ, ಒಂದು ಉಪವಾಸದ ವ್ರತ, ಇನ್ನೊಂದು ಊಟದ ವ್ರತ. ಊಟ ಮಾಡ್ಲಿಕ್ಕೂ ರೆಡಿ ಇಲ್ಲ, ಉಪವಾಸಕ್ಕೂ ರೆಡಿ ಇಲ್ಲ. ಆಚಾರ ಹಂಗೆ ನನ್ಬೇಡಿ, ಊಟದ ವ್ರತ ಯಾವುದಿದ್ರೂ ಹೇಳಿ ಮಾಡ್ತೀವಿ. ಧನುರ್ಮಾಸ ಊಟದ್ದೇ ವ್ರತ. ದಿನಾಗ್ಲೂ ಬೆಳಗ್ಗೆ ಊಟ ಮಾಡ್ಬೇಕು. ಎಷ್ಟು ಜನ ಮಾಡ್ತೀರಿ ಕೈ ಎತ್ತಿ? ಆಗಲ್ಲ ರೀ. ನಮ್ಗೆ ಬೇಕು ಅಂದಾಗ ಸೇರಲ್ಲ, ಬೇಡ ಅಂದಾಗ ಬಿಡ. ಇದೆಲ್ಲ ನಮ್ಮ ಹಣೆ ಬರ. ಒಟ್ಟು ವ್ರತ ನಮಗಾಗಲ್ಲ ಅಂದ್ರೇನು, ನಮ್ಮ ದೇಹಕ್ಕೆ ಆಗಲ್ಲ. ಈ ಡಾಕ್ಟ್ರ್ ಕೆಲವ್ರಿಗೆ ಹೇಳೇ ಬಿಟ್ಟಿರ್ತಾರೆ, ನೀವು ಒಟ್ಟಿಗೆ ತಿನ್ಬೇಡಿ, ಚೂರೇ ತಿಂತಾ ಇರ್ರಿ ಅಂತ. ಅವನ ಬ್ಯಾಗ್ ಒಳಗೆ ಏನಾರು ಇಟ್ಕೊಂಡೇ ಇರ್ಬೇಕು, ಹಾಕೋತಾನೇ ಇರ್ಬೇಕು, ತಿಂತಾ ಇರ್ಬೇಕು. ಇಂಥವ್ನಿಗೆ ಎಂತ ಏಕಾದಶಿ ಹೇಳೋದು, ಏನು ದೇವ್ರ ಪೂಜೆ ಹೇಳೋದು, ಏನು ಮಾಡ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ದೇಹ ಅಂತದ್ದು. ಆಚಾರ್ಯ ನೀವು ಹೇಳೋಮ್ ಕೇಳಿ ಏನಾರು ನಾನು ಉಪವಾಸ ಮಾಡಿಬಿಟ್ರೆ ಎಲ್ಲ ನನ್ನ ರಾಮನಾಮ ಸತ್ಯ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಅದೆಲ್ಲ ನಮ್ಗಾಗಲ್ಲ ಬಿಡ, ಅವೆಲ್ಲ ನಮ್ಗೆ ಹೇಳಿಲ್ಲ ಅಂತ ಕೆಲವು. ಹಾಗಾಗಿ ವ್ರತಕ್ಕೆ ನಾವು ಸಿದ್ಧ ಕಾಯ ಅಲ್ಲ, ಅಸಿದ್ಧ ಕಾಯ. ನಮ್ಮ ದೇಹ ರೆಡಿ. ಹೋಗ್ಲಿ ಬಿಡಪ್ಪ, ಪಾಠ ಪ್ರವಚನದಲ್ಲಿ ಕೂತ್ಕೋ, ದೇವರ ಬಗ್ಗೆ ತಿಳ್ಕೋ ಅಂದ್ರೆ ಬುದ್ಧಿ ನೆಟ್ಗಿಲ್ಲ. ನಮ್ಮ ಬುದ್ಧಿ ದೇವ್ರ ಕಡೆ ಹೋಗೋದೇ ಇಲ್ಲ. ನೋಡಿ, 108 ಫೋನ್ ನಂಬರ್ ನೆನಪಿರುತ್ರಿ. ಈಗ 10 ವರ್ಷದ ಕೆಳಗೆ ಪಾಕಿಸ್ತಾನ ವರ್ಸಸ್ ಇಂಡಿಯಾ ಒಳಗೆ ಲಾಸ್ಟ್ ಬೌಲಿಂಗ್ ಮಾಡಿದ್ಯಾರೋ, ವಿನ್ನಿಂಗ್ ಶಾಟ್ ಹೊಡೆದಿದ್ಯಾರು ಅಂತ ಕೇಳಿದ್ರೆ ನಮ್ಮ ಹುಡುಗರು ಟಕ್ ಅಂತ ಹೇಳ್ಬಿಡ್ತಾರೆ. ನೀವೇನಾರು ಒಂದು ಶ್ಲೋಕ ಕೇಳ್ಬಿಟ್ಟು ಈ ಶ್ಲೋಕ ಯಾವ ಗ್ರಂಥದ್ದು
ಗೊತ್ತೇ? ಏನು ಗೊತ್ತಿಲ್ಲ ಅಲ್ವಾ? ಬೇಡದ ಸಂಗತಿಗಳು ನೂರಾರು ನೂರಾರು ನೆನಪಿದೆ, ಸಂಧ್ಯಾವನೆ ನೆನಪಿಲ್ಲ, ಕೆಲವರು ಸ್ತೋತ್ರಗಳೇ ಬರಲ್ಲ, ಏನೂ ಬರಲ್ಲ. ಅಷ್ಟು ಕ್ಲೀನಾಗಿ ತಾಯಂದ್ರು ಮನೆಯಲ್ಲಿ ಮಕ್ಕಳನ್ನ ಕೆಟ್ಟದಾಗಿ ಬೆಳೆಸಿರ್ತೀವಿ. ಆ ಮಕ್ಕಳಿಗೆ ರಾಯರ ಸ್ತೋತ್ರ ಗಂಧ ಗಾಳಿ ಇಲ್ಲ. ಕೆಲವರಂತೂ ವಿದ್ಯಾಪೀಠಕ್ಕೆ ಸೇರಿಸುವಾಗ 8 ಸತಿ SLC ಫೇಲ್ ಆದ್ಮೇಲೆ ಬೈತಾರೆ, ಹಾಳಾಗಿ ಹೋಗಿ ವಿದ್ಯಾಪೀಠಕ್ಕೆ ಸೇರ್ಕೊ ಅಂತ. ಇವು ಸೇರಿಸುವಾಗ ಹಾಳಾಗಿ ಹೋಗು ಅಂತಿರ್ತಾರ, ಅವನು ಉದ್ಧಾರ ಆಗ್ಬಿಡ್ತಾರೆ, ದೊಡ್ಡ ದೊಡ್ಡ ಪೋಸ್ಟ್ಗೆ ಹೋಗ್ಬಿಡ್ತಾನೆ ಮುಂದೆ ಓದ್ಕೊಂಡು. ರಾಯರ ದೃಷ್ಟಿ ಬಿದ್ದರೆ, ದೊಡ್ಡವರ ಅನುಗ್ರಹ ಆಯಿತು ಅಂದ್ರೆ ಬೈದು ಕಳಿಸ್ದವನು ಉದ್ಧಾರ ಆಗ್ಬಿಡ್ತಾನೆ. ನಾವಾಗ ನಾವೇ ಹೊಟ್ಟೆಯಲ್ಲಿ ಮಗು ಇರುವಾಗ ಈ ಮಗು ವೇದವನ್ನ ಓದ್ಲಿ, ವೇದಾಂತವನ್ನ ಹೋಗ್ಲಿ, ಹರಿಭಕ್ತನಾಗ್ಲಿ ಅಂತ ಯಾರಿಗ ಆಸೆ ಇಲ್ಲ, ಯಾರಿಗೆ ಬೇಕಿಲ್ಲ. ಎಲ್ಲರಿಗೂ ಒಂದೇ ಆಸೆ, ನಮ್ಮ ಮಗ ಅಮೆರಿಕಕ್ಕೆ ಹೋಗ್ತಾನ ಆಚಾರ್ಯ, ಅಮೆರಿಕಕ್ಕೆ ಹೋಗ್ತಾನೆ, ಸತ್ ಮೇಲೆ ಬರ್ತಾನ? ಬರಲ್ಲ. ಸತ್ತ ಮೇಲೂ ಬರಲ್ಲ. ಇಂಥ 100 ಮಕ್ಕಳಿದ್ದೇನು ಪ್ರಯೋಜನ? 100 ಹಡ್ದ ಧೃತರಾಷ್ಟ್ರರಿಗೆ ಪಿಂಡ ಇಡ್ಲಿಕ್ಕೆ ಒಂದು ಉಳಿಲಿಲ್ಲ. ಹಡ್ದದ್ದೇ ಒಂದು, ಅದನ್ನು ಫಾರಿನ್ಗೆ ಸೇಲ್ ಮಾಡಿದ್ರಿ. ನಿಮ್ ಸನಾತನ ಧರ್ಮ ಇಲ್ಲ, ಸಂಸ್ಕಾರ ಇಲ್ಲ, ಸಂಸ್ಕೃತಿ ಇಲ್ಲ, ಒಂದು ಸ್ತೋತ್ರ ಇಲ್ಲ, ಒಂದು ಮಂತ್ರ ಇಲ್ಲ. ಅವ್ರು ಹೇಗೆ ಬರ್ಬೇಕ್ರಿ? ಕೆಲವರು ಇದ್ದವರು ಕೂಡ ಅವ್ರು ಹೇಳಿದ್ದೇ ಮಂತ್ರ ಅನ್ಕೊಂಡ್ಬಿಡ್ತಾರೆ. ಕೆಲವರು ವಾಯುಸ್ತುತಿ ಹೇಳಿ ಅಂದ್ರೆ ಅವ್ರಿಗೆ ಬಂದದ್ದೇ ಹೇಳ್ತಾರೆ. ನಾನು ಆಮೇಲೆ ಹೇಳೋದು, ಅದು ನೀವು ಮಾಡಿದ್ ಬೇಡ, ತ್ರಿವಿಕ್ರಮ ಪಂಡಿತಾಚಾರ್ಯ ಮಾಡಿದ್ದು ಹೇಳಿ ಅಂತ. ಇನ್ನು ಕೆಲವರು ರಾಯರ ಸ್ತೋತ್ರ ಅಂತ ಶುರು ಮಾಡಿರ್ತಾರೆ, ಬುದ್ಧಿ ನೆಟ್ಟಿಗಿರಲ್ಲ. ರಾಯರ ಸ್ತೋತ್ರ ಅಂತ ಶುರು ಮಾಡ್ತಾರೆ, ಮಾಡ್ತಾ 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 ಆ ಸ್ಪೀಡಲ್ಲಿ ಹೇಳ್ತಾ ಹೇಳ್ತಾ ಕಡೆಗೆ ಸುಬ್ರಹ್ಮಣ್ಯ ಅಕ್ಕೆ ಸೂರ್ಯ ಅಂತ ಬಂದ್ಬಿಡುತ್ತೆ. ಅಲ್ಲ, ಇದು ಸುಬ್ರಹ್ಮಣ್ಯ ಸೂರ್ಯಗಳ ಮಕ್ಕಳು ಯಾವಾಗ ಮಾಡಿದ್ರು ಈ ಶ್ರೀಪೂರ್ಣಬೋಧ ಗೊತ್ತೇ ಆಗಲ್ಲ. ಅದೇನಂದ್ರೆ ಕನ್ಫ್ಯೂಷನ್. ಅಲ್ಲಿ ಶ್ರೀಪೂರ್ಣಬೋಧ ಶುರು ಮಾಡಿದಾಗ ಅವರಿಗೆ ಸಂಸಾರೇ ಅಕ್ಷಯ ಸಾಗರೇ ಬಂದಿರುತ್ತೆ. ಯಾವುದೋ ಒಂದು ಫೋನ್ ಬರುತ್ತೆ, ತಕ್ಕಂತ ಫೋನ್ ಆನ್ಸರ್ ಮಾಡಿ ಕೆಳಗಿಟ್ಟ ತಕ್ಷಣ ಸಂಸಾರೋ ತಾಪನಿತ್ಯೋ ಪಶಪಥ ಸದಯ ಶುರು ಮಾಡ್ಕೊಂಡಿರ್ತಾರೆ. ಶುರು ಮಾಡಿದ್ದು ರಾಯರ ಸ್ತೋತ್ರ, ಎಂಡಿಂಗ್ ಆಗಿದ್ದು ವಾಯುಸ್ತುತಿ. ಏನು ಪುಣ್ಯ, ಒಂದ್ರೊಳಗೆ 2 ಸೇರಿಸಿ ಎಂಥ ಅವ್ಯವಸ್ಥೆ ನಮ್ದೆಲ್ಲ. ಅಂದ್ರೆ ನಮ್ಮ ಬುದ್ಧಿಗೆ ಹಾಗೆ ಎಷ್ಟೋ ಬಾರಿ ಸ್ತೋತ್ರ ಹೇಳ್ತಿರ್ತೀವಿ, ಎಲ್ಲಿ ಹೇಳಿದ್ವಿ ಅನ್ನೋದೇ ಮರ್ತ. ಮತ್ತು ಅದನ್ನು ಯಾರು ಒರಿಜಿನಲ್ ಮಾಡಿರ್ತಾರೆ ಅವ್ರಿಗೆ ಕನ್ಫ್ಯೂಷನ್. ನಾವು ಶ್ರೀಪೂರ್ಣ ಬೋಧ ಹೇಳ್ತಿದ್ರೆ ಅಪ್ಪಣ್ಣಾಚಾರ್ಯಕ್ಕೆ ಕನ್ಫ್ಯೂಷನ್, ಇದು ನಾ ಮಾಡಿಲ್ಲಲ್ಲ, ಇದು ಯಾರು ಮಾಡಿದ್ದು ಇವನು ಹೇಳ್ತಾ, ಅವ್ರಿಗೆ ಗೊತ್ತಾಗ್ತದೆ. ಅಷ್ಟು ಒಳ್ಳೆ ರಾಯರ ಸ್ತೋತ್ರ ಹೇಳ್ತಿರ್ತೀವಿ. ಇದು ನಮ್ಮ ಹಣೆ ಬರ. ಅಂದ್ರೆ ಓದ್ಲಿಕ್ಕೆ ತಲೆ ಸರಿಗಿಲ್ಲ, ಕರ್ಮ ಮಾಡ್ಲಿಕ್ಕೆ ಬಾಡಿ ಅನ್ಫಿಟ್. ಹಾಗಾದ್ರೆ ನಾವು ಸ್ಥಿರವಾದ ಫಲ ಮೋಕ್ಷ ಇದನ್ನು ಪಡಿಬೇಕಂದ್ರೆ ಏನ್ ಮಾಡಬೇಕು ನೋಡಿ ಸ್ವಾಮಿ. ನಾವಿರೋದು ಹೇಗೆ ಅಂದ್ರೆ ನಮಗೆ ಕೆಲಸ ಮಾಡಲಿಕ್ಕೆ, ಕರ್ಮ ಮಾಡಲಿಕ್ಕೆ ದೇಹ ಸರಿಗಿಲ್ಲ, ಓದ್ಕೊಳ್ಳೋಣ ತಲೆ ಸರಿಗಿಲ್ಲ. ನಾವೆಲ್ಲ ನಿಮ್ಮ ಮಠಕ್ಕೆ ಬರ್ತೀವಿ, ನಮ್ಮನ್ನು ಹೇಗೆ ಉದ್ಧಾರ ಮಾಡ್ತೀರಿ ಅಂದ್ರೆ ರಾಯರು ಹೇಳ್ತಾರೆ, ಸುಮ್ಮನೆ ನೀನೇನು ಮಾಡಬೇಡ, ನಮ್ಮ ಮಠಕ್ಕೆ ಬಂದು ಹೋಗ್ತಾ ಇರಿ ಸಾಕಂತ. ಮಠಕ್ಕೆ ಬಂದು ಹೋಗಿ ಸಾಕಂತಾರೆ, ನೀನು ರೆಡಿ, ನಾ ಮಾಡ್ತೀನಿ ಅಂತ. ಹೇಗೆ ಮಾಡ್ತಾರೆ ಗೊತ್ತಾ ರಾಯರು? ನೋಡಿ, ರಾಯರ ಆರಾಧನೆ ಬರುತ್ತೆ. ಯಾವ ಮಾಸದಲ್ಲಿ ಬರುತ್ತೆ? ಶ್ರಾವಣ ಮಾಸ, ಕೃಷ್ಣ ಪಕ್ಷ ಅದ್ವಿತೀಯರಾಗಿ ಮಂತ್ರಾಲಯ ಪ್ರಭುಗಳು ವೃಂದಾವನ ಪ್ರವೇಶ ಮಾಡಿದ್ದಾರೆ ಅಲ್ವಾ? ಈ ಡೇಟ್ ನೆನಪಿಟ್ಕೊಳ್ಳಿ. ಶ್ರಾವಣ ಬಹುಳ ಕೃಷ್ಣ ದ್ವಿತೀಯ ಅವರ ಆರಾಧನೆ. ಈ ಆರಾಧನೆಗೆ ಬರೋರು, ಡೈಲಿ ಬರೋರು ರಾಯರ ಆರಾಧನೆ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ, ಬಂದೇ ಬರ್ತಾರೆ. ಆರಾಧನೆ ಸಂದರ್ಭದಲ್ಲಿ ಬರಬೇಕಾದ್ರೆ ರಾಯರು ಹೇಳ್ತಾರೆ, ನನ್ನ ಮನೆಗೆ ನೀನು ಬರಬೇಕಾದ್ರೆ ಹಿಂದಿನ ತಿಂಗಳು ಬಂದಿರಬೇಕು. ಶ್ರಾವಣ ಮಾಸಕ್ಕೆ ಹಿಂದಿನ ತಿಂಗಳು ಯಾವುದದು? ಆಷಾಢ ಅಲ್ವಾ? ಗಂಡಸರಿಗೆ ನೆನಪಿರಲ್ಲ, ನೀವೆಲ್ಲ ಟಕ್ ಟಕ್ ಹೇಳ್ಬೇಕು. ಅದರಿಂದ ಆಷಾಢ ಮಾಸದಲ್ಲಿ ಬರೋ ಏಕಾದಶಿ ಯಾವುದು? ದೊಡ್ಡ ಏಕಾದಶಿ ಅಂತ. ಅವತ್ತೇನು ಮಾಡ್ತಾರೆ? ಕಾಯಿಸಿ ಹಾಕ್ತಾರಲ್ಲ ಎಲ್ಲರಿಗೆ. ರಾಯರು ಹೇಳ್ತಾರೆ, ಮೊದಲು ಸೀಲ್ ಹಾಕ್ಸ್ಕೊಂಡು ಬಾ ಒಳಗೆ ಅಂತ. ಮೊದಲು ಸೀಲ್ ಹಾಕ್ಸ್ಕೋಬೇಕು. ಯಾಕದೇನು ಸೀಲು? ನೀವು ಯಾವ ಕಂಪನಿ ಪ್ರಾಡಕ್ಟ್ ಅಂತ ಗೊತ್ತಾಗಬೇಕಾದ್ರೆ ಕಂಪನಿದೊಂದು ಸೀಲ್ ಬೇಕ್ರಿ. ಈ ಪ್ರಾಡಕ್ಟು ಇದು ನಂದಲ್ಲ, ಭಗವಂತ ಇದು ನಿಂದು ಅಂತ ತೋರಿಸ್ಲಿಕ್ಕೆ ವೈಕುಂಠದ ಸೀಲು ಯಾವುದದು? ಶಂಖಚಕ್ರ. 2 ಹಾಕ್ಸ್ಕೊಳ್ತಿರೋ 5 ಹಾಕ್ಸ್ಕೊಳ್ತಿರೋ ನಿಮ್ಗೆ ಬಿಟ್ಟದ್ದು. ಸೀಲ್ ಅಂತೂ ಇರಬೇಕು, 2 ಸೀಲ್ ಇರಬೇಕು. 2 ಸೀಲ್ ಹಾಕ್ಸ್ಕೊಂಡು ಬಾ ಅಂತ ಸ್ವಲ್ಪ ರೆಡಿ ಮಾಡ್ತಾರೆ. ದೇಹಕ್ಕೆ ಅಶುದ್ಧತೆಯನ್ನ ಕಳೀತಾರೆ. ಮಾರನೇ ದಿನ ಬಂದಾಗ ರಾಯರು ಹೇಳ್ತಾರೆ, ಸುಮ್ಮನೆ ಬರಬೇಡ, ಆ ಮೂಲೆ ಒಳಗೆ ಪಂಚಗವ್ಯ ಕೊಡ್ತಾ ಇದ್ದಾರೆ, ತಗೋ. ದ್ವಾದಶಿ ಪಂಚಗವ್ಯ ಮಾಡಬೇಕು ಅವತ್ತು. ದ್ವಾದಶಿ ಪಂಚಗವ್ಯ ಮೊದಲು ಮೇಲೆ ಹಾಕಿದ್ರು ಹೊರಗೆ ದೇಹಕ್ಕೆ, ಆಮೇಲೆ ಒಳಗೆ ಕುಡಿಸಿದ್ರು. ಅದೇಂಥದ್ದು? ಯತ್ವಗಸ್ತಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ
ಪ್ರಾಶನಾತ್ ಪಂಚಗವ್ಯಸ್ಯ ದಹತ್ಯಗ್ನಿರಿವೇಂದನಂ. ಒಳಗಿರುವ ಎಲ್ಲ ಪಾಪ, ಮೈ ಮನಸ್ಸು ಮಾತುಗಳಿಗೆ ಅಂಟಿದ ಪಾಪವನ್ನ ಕಳಿಲಿಕ್ಕೋಸ್ಕರವಾಗಿ ರಾಯರು ಏನು ಕೊಡ್ತಾರೆ? ಪಂಚಗವ್ಯ. ಟ್ರೀಟ್ಮೆಂಟ್ ಮಾಡುವ ವಿಧಾನ ಇದು. ಮೊದಲು ಹೊರಗೆ ಟ್ರೀಟ್ಮೆಂಟ್, ಹೊರಗಿನ ಶುಚಿತ್ವ, ಆಮೇಲೆ ಪಂಚಗವ್ಯ ಕೊಟ್ಟು ಒಳಗಿನ ಶುಚಿತ್ವ ಮಾಡ್ತಾರೆ. ಇಷ್ಟು ರೆಡಿ ಆದಮೇಲೆ ಆರಾಧನೆಗೆ ಮುಂಚೆ ಬರುವಂತ ಹುಣ್ಣಿಮೆ, ಶ್ರಾವಣ ಮಾಸದ ಹುಣ್ಣಿಮೆ, ಅವತ್ತೇನವತ್ತು ಏನ್ ಮಾಡ್ಕೊಳ್ತೀವಿ? ಅವತ್ತು ಉಪಕರ್ಮ, ಋಗ್ವೇದ ಯಜುರ್ವೇದ ಉಪಕರ್ಮ. ಉಪಕರ್ಮಕ್ಕೆ ಬಂದ್ರೆ ರಾಯರು ಹೇಳ್ತಾರೆ, ಮೊದಲು ಜನವರಿ ಚೇಂಜ್ ಮಾಡು, ಎಲ್ಲೆಲ್ಲಿ ಹೋಗಿ ಬಂದಿದೆಯೋ ನಿನ್ ಮೈ ಕಲರು ಅದು ಎರಡು ಒಂದೇ ಆಗಿದೆ, ಇರೋದೇ ಗೊತ್ತಾಗಲ್ಲ, ಇದೆಯೋ ಇಲ್ವೋ ಅದು ಗೊತ್ತಿಲ್ಲ, ಹಾಕೊಂಡಂತೂ ಹಾಕೊಂಡ್ಬಿಡು ಅಂತ ಜನವಾರ ಹಾಕಿಸ್ಬಿಡ್ತಾರೆ. ಜನವಾರ ಸುಮ್ಮನೆ ಹಾಕೊಂಡು ಅವ್ನು ಕಂಡ್ರೆ ರಾಯರಿಗಾಗಲ್ಲ. ಸಂಧ್ಯಾನ ಮಾಡಿದ್ಯೋ ಬಿಟ್ಟಿದೆ, ಇವತ್ತು ಆಚಾರ್ಯ ಕೈಲಿ ಹೇಳ್ಕೊಡ್ತೀನಿ ಅಂತ ಹೇಳಿ ಆಚಾರ್ಯರು ಮಂತ್ರ ಎಲ್ಲ ಹೇಳ್ತಿರ್ತಾರೆ. ನೀರು ಪ್ರೋಕ್ಷಣೆ ಮಾಡ್ಕೊಳ್ಳಿದ್ರೆ ಪಕ್ಕದವ್ರಿಗೆ ಪ್ರೋಕ್ಷಣೆ ಮಾಡಿ, ಆದ್ರು ಅವನು ಇವನಿಗೆ ಮಾಡಿ, ಅವನಿಗೆ ಮಾಡಿ ಏನೋ ಒಂದು ಮಾಡ್ತಾರೆ. ಆ ಮಂತ್ರ ಹೇಳುವಾಗ ಎಲ್ಲೋ ಕೇಳ್ದಾಗಿದೆಯಲ್ಲ ಅನ್ಸತ್ತೆ ಇವನಿಗೆ. ಇವನ್ ಮಾಡೇ ಇಲ್ಲ ಯಾವತ್ತು. ಆ ಮಂತ್ರ ಎಲ್ಲ ಕೇಳಿಸ್ಕೊಳ್ತಾನೆ. ಇವನ್ ಜನ್ಮದಲ್ಲೇ ತರ್ಪಣ ಕೊಟ್ಟಿರಲ್ಲ. ದೇವ ಋಷಿ ಆಚಾರ್ಯ ಪಿತೃ ಯಮ ತರ್ಪಣ ಅವತ್ತು ತರ್ಪಣ ಕೊಡಿಸ್ತಾನೆ. ಋಷಿ ಋಣವನ್ನ ತಿಂದಿದ್ದೀಯಾ, ಋಷಿಗಳ ಪೂಜೆ ಮಾಡುವಂತ ಋಷಿಗಳ ಪೂಜೆ ಮಾಡಿಸ್ತಾರೆ. ನಿನ್ನಲ್ಲಿ ಸ್ವಲ್ಪ ಸತ್ವ ವೃದ್ಧಿ ಆಗ್ಲಿ ಅಂತ ಋಷಿಗಳ ಪ್ರಸಾದ ಸತ್ವದ ಹಿಟ್ಟು ಕೊಡ್ತಾರೆ. ಇಷ್ಟೆಲ್ಲ ಕೊಟ್ಟು ಹೇಳ್ತಾರೆ, ನಾಳೆ ಬೆಳಗ್ಗೆ ನನ್ನ ಆರಾಧನೆ ಒಳಗ್ ಬಾ, ನಿನಗೆ ಉದ್ಧಾರ ಮಾಡ್ತೀನಿ ಅಂತ. ಇಂಥದ್ದು ರಾಯರ ಪರಮಾನುಗ್ರಹ ಅಲ್ವಾ? ಆದ್ರಿಂದ ನಾನು ಕರ್ಮಕ್ಕೂ ಯೋಗ್ಯ ಅಲ್ಲ, ಜ್ಞಾನಕ್ಕೂ ಯೋಗ್ಯ ಅಲ್ಲ. ಮಂತ್ರಾಲಯ ಪ್ರಭುಗಳೇ, ನಿಮ್ಮ ಪಾದಕ್ಕೆ ಬಿದ್ದಿದ್ದೇನೆ. ನಿಮ್ಮನ್ನು ಹಿಡಿದ್ರೆ ಖಂಡಿತವಾಗಿ ಸ್ಥಿರವಾದ ಫಲ. ಮೋಕ್ಷದಾತರು ಇವರು, ಮೋಕ್ಷವನ್ನು ಕೊಡುವ ಏಕೈಕ ಗುರುಗಳು ಮಂತ್ರಾಲಯ ಪ್ರಭುಗಳು. ಹೀಗಾಗಿ ಮೋಕ್ಷ ಬೇಕು ಅನ್ನುವಂತಹ ಎಲ್ಲ ಶಿಷ್ಯರನ್ನು ಕರ್ಕೊಂಡು ಎಲ್ಲ ಗುರುಗಳು ಇವರಲ್ಲಿ ಸನ್ನಿಹಿತರಾಗಿರ್ತಾರೆ. ಹಾಗಾಗಿ ಯೋಗೋಯ ಕರ್ಮನಾಮ ಕವಿಭಿರಭಿಹಿತೋ ಯಶ್ಚ ವಿಜ್ಞಾನ ಸಿಂಹ ಶಕ್ತೋ ನ ಸಿದ್ಧಕಾಯ ತನುಮತಿರನಯೋ ತಾವದಾವರ್ಜನೇಹಂ ಯಶ್ಚೋಪಾಯೈರುಪೇಯ ಸ್ಥಿರಫಲವಿದಯೇ ದೈಶಿಕಸ್ಯ ಪ್ರಸಾದಾತ್ ತಸ್ಮೈ ತಸ್ಯಸ್ತು ವೀಯಾಂ ನಿಶಮಪಿ ಚರಿತಂ ರಾಘವೇಂದ್ರವ್ರತಿಂದೋ. ಹಗಲು ರಾತ್ರಿ ಅನ್ನದೆ ನಿಮ್ಮ ನಾಮ ಸಂಕೀರ್ತನೆಯನ್ನ ನಾನು ಮಾಡ್ತೇನೆ. ನನಗೆ ಗೊತ್ತಿರೋದು ಒಂದೇ, ನಿಮ್ಮ ನಾಮ ಸಂಕೀರ್ತನೆ. ಇದು ಬಿಟ್ಟು ಇನ್ನೇನು ಗೊತ್ತಿಲ್ಲ. ರಾಯರಂತಾರೆ ಅಷ್ಟು ಹೇಳಿ ಸಾಕು, ನನ್ನ ಹೆಸರು ಹೇಳ್ತಾ ಇರು ಸಾಕು. ಯಾಕೆಂದ್ರೆ ಅದು ನನ್ನ ಹೆಸರಲ್ಲ, ವಾಯುದೇವರ ಹೆಸರು. ನನ್ನ ಹೆಸರಲ್ಲ, ರಾಮಚಂದ್ರ ದೇವರ ಹೆಸರು. ಅಷ್ಟು ಹೇಳು, ಹರಿವಾಯು ಗುರುಗಳ ಹೆಸರು ಹೇಳು, ನಿನ್ನನ್ನು ಉದ್ಧಾರ ಮಾಡ್ತಾರೆ. ಹೆಸರು ಸಾಕಂತ. ನೀನು ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಅದು ಒಂದಿದ್ದರೆ ಸಾಕು ಅಂತ. ಅದರಿಂದಲೇ ಮಂತ್ರಾಲಯ ಪ್ರಭುಗಳನ್ನ ನಾನು ಈ ಕಾವ್ಯದ ನಾಯಕರನ್ನಾಗಿ ಆಯ್ಕೆ ಮಾಡಿಕೊಂಡು ಅವರ ಗುಣವನ್ನ ನಾನು ಕೊಂಡಾಡ್ತೇನೆ ಅಂತ ಇಲ್ಲಿ ವಾದೀಂದ್ರ ತೀರ್ಥರು ಹೇಳ್ತಾ ಇದ್ದಾರೆ. ರಾಯರ ಮಹಿಮೆ ಹೇಳ್ತೀನಿ ಅಂತ ಹೋಗ್ತೀರಿ. ರಾಯರ ಮಹಿಮೆ ಹೇಳೋಷ್ಟು ಶಕ್ತಿ ಯೋಗ್ಯತಾ ನಿಮಗಿದೆಯಾ? ಯಾಕೆಂದ್ರೆ ಅಪ್ಪಣ್ಣಾಚಾರ್ಯರು ರಾಯರ ಮಹಿಮೆ ಬಗ್ಗೆ ಎರಡು ಮಾತು ಹೇಳ್ತಾರೆ. ರಾಯರನ್ನ ಕಣ್ಣಾರೆ ಕಂಡವರು. ಅವರಾಡುವ ಎರಡು ಅನುಭವದ ಮಾತೇನೆಂದ್ರೆ, ಒಂದು ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ. ಅವರ ಮಹಿಮೆ ಗಮ್ಯ ಅಂದ್ರೆ ಕಂಪ್ಲೀಟ್ ಮಾಡ್ಲಿಕ್ಕೆ ಬರೋಲ್ಲ, ಹೇಳಿ ಮುಗಿಸ್ಲಿಕ್ಕೆ ಬರೋಲ್ಲ ಒಂದು. ಇನ್ನೊಂದು ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ವಿದ್ವಾಂಸರ ಬುದ್ಧಿಗೆ ನಿಲುಕುವಂತಹ ಮಹಿಮೆಗಳವರದು. ಸಾಮಾನ್ಯ ಕಾಮನ್ ಪೀಪಲ್ ಅವ್ರನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಮ್ಗೆ ಏನಿದ್ರು ಪಂಚಾಮೃತ, ಆರಾಧನೆ, ಊಟ, ಇಷ್ಟೇ ನಮ್ಮ ಮಂತ್ರಾಕ್ಷತೆಗೆ ಇಷ್ಟೇ ಗೊತ್ತೇ ವಿನಃ ಜ್ಞಾನಿಗಳು ಅವರನ್ನ ಗ್ರಂಥದ ಒಳಗೆ ನೋಡ್ತಾರೆ, ಪರಿಮಳ ಗ್ರಂಥದಲ್ಲಿ ನೋಡ್ತಾರೆ, ಆಶ್ಚರ್ಯ ಪಡ್ತಾರೆ. ಎಂಥ ಜ್ಞಾನಿಗಳಪ್ಪ ಇವರು, ಏನಿವರು ಬ್ರಿಲಿಯನ್ಸಿ, ಎಂಥ ಅದ್ಭುತ ಅಂತ ಎಲ್ಲಿ ನೋಡ್ತಾರೆ? ಪರಿಮಳ ಗ್ರಂಥದಲ್ಲಿ ನೋಡ್ತಾರೆ, ಅವರ ಪ್ರಕಾಶ ಗ್ರಂಥದಲ್ಲಿ ನೋಡ್ತಾರೆ, ಅವರ ಟಿಪ್ಪಣಿಗಳಲ್ಲಿ ನೋಡಿ ಆನಂದ ಪಡ್ತಾರೆ. ಅವ್ರಿಗೆ ಮಂತ್ರಾಕ್ಷತೆ ಬೇಡ, ಯಾವುದು ಏನು ಬೇಡ, ಆ ಗ್ರಂಥ ಇದ್ರೆ ಅದ್ರಲ್ಲಿ ಮುಳುಗೋಗ್ಬಿಡ್ತಾರೆ. ಅಷ್ಟು ವಿದ್ವಾಂಸರ ಬುದ್ಧಿಗೆ ಎಟುಕುವಂತಹ ಮಹಾ ವಿಶೇಷ ಮಹಿಮಾತಿ ಇರತಕ್ಕಂಥವರು ವಾಯುದೇವರು. ಇಂಥ ಮಹಿಮೆಯನ್ನ
ನಿಮಗೆ ಹೇಳಲಿಕ್ಕೆ ಸಾಧ್ಯವಾ? ನೀವು ಹೇಳ್ತೀರಾ, ಹೇಳಿ ಕಂಪ್ಲೀಟ್ ಮಾಡ್ತೀರಾ ಅಂದರೆ ಅದಕ್ಕೆ ಅವ್ರು ಹೇಳ್ತಾರೆ ವಾದೀಂದ್ರ ತೀರ್ಥರು, ನಾ ಹೇಳ್ತೇನೆ, ಹೇಳಿ ಮುಗಿಸ್ತೇನೆ ಅಂತ ಎಲ್ಲಿ ಹೇಳಿದ್ದೀನಿ? ಹೇಳ್ತೀನಿ ಅಂತ ಹೇಳಿದ್ನೇ ವಿನ ಮುಗಿಸಕ್ಕಂತೂ ಆಗೋಲ್ಲ. ನಾನು ನನ್ನ ಯಥಾಶಕ್ತಿ, ನನ್ನ ಯಥಾಮತಿ, ನನ್ನ ಬುದ್ಧಿಗೆ ತೋಚಿದಷ್ಟು ಮಂತ್ರಾಲಯ ಪ್ರಭುಗಳನ್ನು ನಾನು ವರ್ಣನೆ ಮಾಡ್ತೇನೆ ಅಂತ ಅಲ್ವಾ. ಕೆಲವರು ಸಮುದ್ರಕ್ಕೆ ಹೋಗಿರ್ತಾರೆ, ಸ್ನಾನ ಮಾಡ್ತಾರೆ, ಬಂದವರು ಪಕ್ಕದ ಮನೆಯವ್ರಿಗೆ ಹೇಳ್ತಾರೆ, ನಾನು ಮೊನ್ನೆ ಸಮುದ್ರಕ್ಕೆ ಹೋಗಿದ್ದೆ, ಸಮುದ್ರ ಸ್ನಾನ ಮಾಡಿದೆ. ಹೌದಾ, ಮಾಡಿಬಿಟ್ರ? ಇನ್ನು ನಾವೇನು ಹೋದ್ರೆ ನೀರಿಲ್ವಾ ಅಂದ್ರೆ ಏನು ಹೇಳ್ತಾರೆ? ಪಕ್ಕದ ಮನೆಯವ್ರು ಹೋದ್ರೆ ಸಮುದ್ರದಲ್ಲಿ ನೀರಿರಲ್ವಾ? ಅದೇನು ಹಂಡೆ ನೀರ? ಕೆಲವರು ಸ್ನಾನ ಮಾಡ್ಕೊಂಡು ಬಂದೇ ಆದರೆ ಮುಂದಿನವ್ರಿಗೆ ಭಯ, ಅವನು ಸ್ನಾನಕ್ಕೆ ಹೋದ್ಮೇಲೆ ಮುಗೀತು, ಹಂಡೆ ಒಳಗೊಂದು ತೊಟ್ಟು ನೀರು ಬಿಡಲ್ಲ. ಆ ಥರ ನೀರಲ್ಲ ಅದು. ಹೇಗೋ ಹಾಗೆ ರಾಯರ ಮಹಿಮೆ ಅನ್ನುವ ಸಮುದ್ರದ ಒಳಗೆ ನಾನು ನನ್ನ ಶಕ್ತಿ ಎಷ್ಟೋ ಅಷ್ಟು ಮಾಡ್ಕೊಂಡು ಬರ್ತೇನೆ ಅಂತ. ಯೇಷ ಶ್ರೀ ರಾಘವೇಂದ್ರ ಯತಿವರ ಚರಿತಾಂಬೋ ನಿಧಿಕ್ವಾತಿ ವೇಲ ವಾಸೌ ಖದ್ಯೋತಪೋತ ಪ್ರಮುಷಿತ ವಿಭವ ಚೇತಸೋ ನ ಪ್ರಕಾಶ ವಂದ್ಯೈವಾತ ಪ್ರತಿಜ್ಞಾ ತ್ವದತುಲ ನಿಖಿಲಾಶ್ಚರ್ಯಚರ್ಯಾಭಿಧಾನಿ ಸ್ಥಾನೇ ತಾಪಿ ಕ್ವಚಿತ್ ಸ್ಯಾತ್ ಇಹ ಪುನರುದಧಿ ಸ್ನಾನ ಸಂಕಲ್ಪವತ್ ಸ್ಯಾತ್. ಈ ಮಂತ್ರಾಲಯ ಪ್ರಭುಗಳ ಚರಿತ್ರೆ, ಅವರ ಮಹಿಮಾ, ಅದೇ ಒಂದು ದೊಡ್ಡ ಸಮುದ್ರ. ಇದರ ಒಳಗೆ ನಾನು ಸಣ್ಣ ಮಿಣುಕು ಹುಳ ಇದ್ದ ಹಾಗೆ ನನ್ನ ಅತ್ಯಲ್ಪವಾದ ಬುದ್ಧಿಯಲ್ಲಿ ಅವರ ವಿಸ್ಮಯಕರವಾದ ಮಹಿಮೆಯನ್ನು ವರ್ಣಿಸಲಿಕ್ಕೆ ಆಗೋಲ್ಲ. ಮಠ ಮಧ್ಯಾಹ್ನ, ಅದು ರಾಯಚೂರು, ಅದು ಏಪ್ರಿಲ್ ಮೇ, ನೆತ್ತಿ ಮೇಲೆ ಸೂರ್ಯ. ಮೊದಲು ಈ ಹುಟ್ಟಿ ಬೆಂಗಳೂರು ಕಡೆ ಎಲ್ಲ ಹುಟ್ಟಿ ಮೇಲೆ ಬರ್ತಾರೆ, ರಾಯಚೂರಲ್ಲಿ ಹುಟ್ಟೋದು ಮೇಲೆ ಬರೋದು ಇವೆಲ್ಲ ಪ್ರೋಗ್ರಾಮ್ ಇಲ್ಲ. ಬರುವಾಗಲೇ ಟಾಪಲ್ಲಿ ಬಂದು ಕೂತ್ಬಿಟ್ಟಿರ್ತಾನೆ, ಯಾರ್ಯಾರು ಎದ್ದಿದ್ದಾರೆ ನೋಡ್ತೀನಿ ಅಲ್ವಾ. ಇಂಥ ಟಾಪಲ್ ಕೂತ್ ಸೂರ್ಯನ್ನ ಬನ್ನಿ ನಿಮ್ಗೆ ಸೂರ್ಯನ್ ತೋರಿಸ್ತೀನಿ ಅಂತ ಟಾರ್ಚ್ ಹಿಡಿದ್ರೆ ಎಷ್ಟು ಕೆಟ್ಟದಾಗಿರುತ್ತೋ, ಸೂರ್ಯನಿಗೆ ಟಾರ್ಚ್ ಅಂತ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನ ನಾ ಹೇಳೋದು ಅಂದ್ರು ಒಂದೇ, ಸೂರ್ಯನಿಗೆ ಟಾರ್ಚ್ ಹಾಕೋದು ಅಂದ್ರು ಒಂದೇ. ದೊಡ್ಡದಿದು. ನಾನು ಏನಂದ್ರೆ ನನ್ನ ಪ್ರತಿಜ್ಞೆ ವ್ಯರ್ಥ ಆಗಬಾರ್ದು. ನಾನು ಉದತಿ ಸ್ನಾನ ಸಂಕಲ್ಪವತ್ ಸ್ಯಾತ್, ಸಮುದ್ರ ಸ್ನಾನ ಮಾಡದೆ ಎಂದವರು ಒಂದೇ ಒಂದು ಅಲೆ ಅಲ್ವಾ. ಚಲವರು ಸಮುದ್ರ ಸ್ನಾನ ಅಂದು ಅನ್ಕೊಂಡು ಹೋಗಿರ್ತಾರೆ, ಆ ಸಮುದ್ರ ನೋಡಿ 6 ಅಡಿ ಹಿಂದೆ ಹೋಗ್ಬಿಡ್ತಾರೆ. ಅಯ್ಯಪ್ಪ ಏನು ಅಲೆಗಳು! ನೀವು ಪೂರಿ ಜಗನ್ನಾಥದಲ್ಲಿ ಹೋದರೆ ಎತ್ತರದ ಅಲೆಗಳು, ಎಷ್ಟು ಆನೆ ಎತ್ತರ ಅಲೆಗಳು ಬರ್ತಿರತ್ತ. ಆ ಅಲೆಗಳು ನೋಡಿದ್ರೆ ಭಯ. ಕೆಲವರು ಆ ಅಲೆ ಒಳಗೆ ಸ್ನಾನ ಮಾಡ್ಲಿಕ್ಕೆ ಹೋಗಿ ಪಂಚ ಹೋದವರು ಕೆಲವರು, ತಮಗೆ ಕಳ್ಕೊಂಡವ್ರು ಕೆಲವರು, ಸದ್ಯ ಅವರೇ ಹೋದವ್ರು ಕೆಲವರು, ಹಿಂಗೆಲ್ಲ ಇರ್ತಾರೆ. ಅದರಿಂದ ದೂರ ಕೂತು ಒಂದು ಅಲೆ ತಲೆ ಮೇಲೆ ಹೋದ್ರೆ, ಒಂದು ಅಲೆ ತಲೆ ಮೇಲೆ ಹೋದ್ರೆ ಓಡ್ ಹೋಗಿ ಬಸ್ಸಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಸಮುದ್ರ ಸ್ನಾನ ಮಾಡದೆ ಇಷ್ಟೇ ನಿಮ್ಮದು, ನೀವು ಸಮುದ್ರ ಸ್ನಾನ ಅಂದ್ರೆ ಏನು ಅರ್ಥ ರೀ? ಹಾಗೆ ರಾಯರ ಮಹಿಮೆ ಹೇಳೋದು ಅಂದ್ರೆ ಇಷ್ಟು ನಗೆಪಾಟ್ಲು ನಾವು. ಅವ್ರು ವಾದೀಂದ್ರ ತೀರ್ಥರೇ ಹೀಗೆ ಹೇಳೋದಾದ್ರೆ ಇನ್ನು ನಾನು ರಾಯರ ಮಹಿಮೆ ಹೇಳೋದೆ ಏನು? ಆಚಾರ ಹೇಳಿದ್ರು ಏನು ಹೇಳಿದ್ರು? ಏನು ಹೇಳಲಿಲ್ಲ, ಏನು ಹೇಳಲಿಕ್ಕೆ ಯೋಗ್ಯತೆ ಇಲ್ಲ. ಅಂಥದ್ದು ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶ ಅಂತ ಹೇಳ್ತಾ ಇದ್ದಾರೆ. ಮಂತ್ರಾಲಯ ಪ್ರಭುಗಳು ಅಂದ್ರೆ ಭಾರಿ ದೊಡ್ಡ ಬೆಳಕಿನ ಪುಂಜ. ಅವರು ತೇಜಪುಂಜರು, ತೇಜೋಮೂರ್ತಿಗಳು. ನಾನು ಆಗ್ಲೇ ಹೇಳಿದೆ ಸೂರ್ಯನ ಪರಿಚಯ ಮಾಡಿಸಿದ ಹಾಗೆ ಅಂತ. ಹಾಗಾದ್ರೆ ಎಷ್ಟು ಬೆಳಕು ಅವರಲ್ಲಿದೆ, ತತ್ವಜ್ಞಾನದ ಬೆಳಕಿದೆ, ಎಂಥ ಪ್ರಕಾಶ ಮೂರ್ತಿಗಳವರು ಅಂದರೆ. ವಾದೀಂದ್ರ ತೀರ್ಥರು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ, ಯದ್ಬಾನೌ ಯತ್ಕೃಶಾನೌ ಯದಮೃತ ಕಿರಣೇ ಯತ್ಗ್ರಹೇಶು ಉದಿತೇಷು ಜ್ಯೋತಿ ಯತ್ತಾರಕಾಸು ಪ್ರತಿತಮಣಿಷು ಯದ್ಯಚ್ಚ ಸೌದಾಮಿನೀಷು ಸಂಭೂಯೈತತ್ ಸಮಸ್ತಂ ತ್ವದಮಿತ ಹೃದಯ ಕಾಶ ನಿರ್ಯತ್ ಪ್ರಕಾಶೆ ಧೀರ ಶ್ರೀ ರಾಘವೇಂದ್ರ ಪ್ರತಿವರ ಭಜತೆ ಹಂತ ಖದ್ಯೋತರೀತಿಂ ಯದ್ಬಾನೋ. ರಾಯರು ಎಷ್ಟು ಬೆಳಕಿನ ದೊಡ್ಡ ಮಿಂಚಿನ ಗೊಂಚಲು ರಾಯರು. ರಾಯರಂದ್ರೆ ಮಿಂಚಿನ ಗೊಂಚಲಿದ್ದಾಗ ಅಷ್ಟು ಪ್ರಕಾಶಮಾನ.
ಎಷ್ಟು ಪ್ರಕಾಶಮಾನರಾಗಿ ಮಂತ್ರಾಲಯ ಪ್ರಭುಗಳು ವೃಂದಾವನದ ಒಳಗೆ ವಿರಾಜಮಾನರಾಗಿದ್ದಾರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಅಷ್ಟೇ, ನಾ ಹೇಳಿದ್ದಷ್ಟೇ ಅಲ್ಲ, ಇನ್ನೂ ಜಾಸ್ತಿ. ನಿಮ್ ಸುಮ್ಮನೆ ಇರಲಿ ಅಂತ ಹೇಳ್ತೀನಿ. ಯದ್ಬಾನು ಆಕಾಶದಲ್ಲಿ ಕಾಣುವ ಸೂರ್ಯ, ಯತ್ಕೃಶಾನು ಅಗ್ನಿ, ಯದಮೃತ ಕಿರಣೇ ಚಂದ್ರ, ಆಕಾಶದಲ್ಲಿರುವಂಥ ಎಲ್ಲ ಗ್ರಹಗಳು, ಎಲ್ಲ ನಕ್ಷತ್ರಗಳು, ಎಲ್ಲ ಬೆಲೆ ಬಾಳುವ ಮಣಿಗಳು, ಎಲ್ಲ ಮಿಂಚುಗಳು, ಆ ಎಲ್ಲ ಬೆಳಕನ್ನು ಸೇರಿದ್ರೆ ಒಂದು ಬೆಳಕಾದ್ರೆ ಅಂತ ಕೋಟಿ ಕೋಟಿ ಬೆಳಕನ್ನ ಧಿಕ್ಕರಿಸುವಂತ ಬೆಳಕು ರಾಯರ ಹೃದಯದಲ್ಲಿದೆ, ತತ್ವಜ್ಞಾನದ ಬೆಳಕು. ಅಂತ ಬೆಳಕಿನ ಪುಂಜವನ್ನ ನಾನೊಂದು ಸಣ್ಣ ಮಿಣುಕು ಹುಳ, ನಾ ಏನ್ ನಿಮಗೆ ಪರಿಚಯ ಮಾಡಿಕೊಡ್ಲಿ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿ ಇನ್ನ ರಾಯರ ಆ ಕೃತಿಗಳನ್ನ ಕೊಂಡಾಡ್ತಾ ಇದ್ದಾರೆ. ನಿಜವಾಗಿಯೂ ರಾಯರ ಮಹಿಮೆ ಅವರ ಪವಾಡಗಳಿಂದ ಉಳಿದದ್ದಲ್ಲ. ಎಲ್ಲರೂ ಅವ್ರವ್ರ ಕಾಲಕ್ಕೆ ಪವಾಡ ಮಾಡಿರ್ತಾರೆ, ಅವ್ರು ಹೋದ್ಮೇಲೆ ಪವಾಡ ಅವ್ರ ಜೊತೆಗೆ ಹೋಗ್ಬಿಡುತ್ತೆ ಅಲ್ವಾ. ಆದರೆ ಸಾರ್ವಕಾಲಿಕವಾಗಿ ಅವರ ಮಹಿಮೆ ಉಳಿಯೋದು ಅವರ ಬರಹಗಳಿಂದ, ಅವರ ಬದುಕಿನಿಂದ, ಅವರ ಬರಹದಿಂದ, ಅವರ ನಡೆಯಿಂದ, ಅವರ ನುಡಿಯಿಂದ. ನಡೆ ನುಡಿ ನೋಡಿ ಇವರು ಮಹಾತ್ಮರು ಅಂತ ಹೇಳ್ತಾರೆ. ನಡೆಯನ್ನ ನೋಡ್ತಾರೆ, ನುಡಿಯನ್ನ ನೋಡ್ತಾರೆ, ಅವರ ಮಹಾತ್ಮೆಯನ್ನ ಹೇಳ್ತಾರೆ. ಮಹಾತ್ಮರು ಯಾರಂದ್ರೆ ಯಾರ ನಡೆ ನುಡಿದಂತೆ ಇರುತ್ತೆ, ಯಾರ ನುಡಿ ನಡೆಯಂತೆ ಇರುತ್ತೆ. ನಡೆ ನುಡಿ ಒಂದಾದವರು ಮಹಾತ್ಮರು ಅಂತವರು ಮಂತ್ರಾಲಯ ಪ್ರಭುಗಳು. ಅವರ ನಡೆ, ಅವರ ನುಡಿ ಅದು ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಅವರ ಗ್ರಂಥ ವಾದೀಂದ್ರ ತೀರ್ಥರು ಹೇಳ್ತಾರೆ, ನಿಮ್ಮನ್ನು ಕೊಂಡಾಡೋದಲ್ಲ ಸ್ವಾಮಿ, ನೀವು ಬರೆದ ಗ್ರಂಥಗಳಿದೆಯಲ್ಲ ಅದು ಇನ್ನೂ ಸಾರ್ವಕಾಲಿಕವಾಗಿ ನೂರಾರು ವರ್ಷಗಳಾದರೂ ಸಜ್ಜನರ ಮನಸ್ಸಿಗೆ ಚೈತನ್ಯ ತುಂಬುವಂತಹ ಗ್ರಂಥಗಳನ್ನ ತಾವು ಕೊಟ್ಟಿದ್ದೀರಿ. ರಾಘವೇಂದ್ರ ಸ್ವಾಮಿಗಳನ್ನ ಟಿಪ್ಪಣಿ ಚಕ್ರವರ್ತಿಗಳು ಅಂತ ಕರೀತಾರೆ. ಎಂಥ ಗ್ರಂಥಗಳು, ಅವರು ಗ್ರಂಥಗಳು ಹೇಗೆ ಬರಿತಾ ಇದ್ದರು ರಾಘವೇಂದ್ರ ಸ್ವಾಮಿಗಳು, ಆ ಗ್ರಂಥದ ಲಕ್ಷಣ ಏನು, ಒಬ್ಬ ಸಂಪಾದಕ, ಒಬ್ಬ ಗ್ರಂಥಕರ್ತನಿಗೆ ಇರಬೇಕಾದ ಎಲ್ಲ ಕ್ವಾಲಿಟಿ ಮಂತ್ರಾಲಯ ಪ್ರಭುಗಳಲ್ಲಿ ಇತ್ತಂತೆ. ಒಬ್ಬ ಆಥರ್ಗೆ ಏನೆಲ್ಲ ಒಳ್ಳೆ ಕ್ವಾಲಿಟಿ ಬೇಕು ಅದೆಲ್ಲ ಎಲ್ಲಿರ್ತಿತ್ತು ಮಂತ್ರಾಲಯ ಪ್ರಭುಗಳಲ್ಲಿ. ಅಂಥದ್ದೇನು ವಾದೀಂದ್ರ ತೀರ್ಥರು ಹೇಳ್ತಾರೆ, ಚಿತ್ತೇನ ಅಯುಕ್ತಂ ಅರ್ಥಂ ಕಲಯತಿ ಸಹಸಾ ನಾಭಿದತ್ತೇನ ಸದ್ಭಿಸ್ಸಾಕಂ ಮೀಮಾಂಸತೆ ವಾ ನಲಿಕತಿ ವಚಸೋದ್ಘಾಟಯತ್ ಆಶಯಂ ಸ್ವಂ ಉಕ್ತನ್ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧಃ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರ. ಮಂತ್ರಾಲಯ ಪ್ರಭುಗಳೇ, ಗ್ರಂಥವನ್ನ ರಚಿಸುವ ಸಂದರ್ಭದಲ್ಲಿ ಸಜ್ಜನರು ನಿಮ್ಮನ್ನ ಮರೆಯದೆ ನೆನಪಿಸಿಕೊಳ್ತಾರೆ. ಒಬ್ಬ ಗ್ರಂಥಕಾರನಿಗೆ ಇರಬೇಕಾದ ಎಲ್ಲ ಸದ್ಗುಣಗಳು ನಿಮ್ಮಲ್ಲಿತ್ತು. ನಿಮ್ಮಲ್ಲಿದ್ದ ಆ ಸದ್ಗುಣಗಳು ನಿಮ್ಮ ಗ್ರಂಥದಲ್ಲಿ ಕಾಣುತ್ತೆ. ಕರ್ತೃವಿನಲ್ಲಿರುವ ದೋಷ ಕೃತಿಯಲ್ಲಿ ಕಾಣುತ್ತೆ, ಕರ್ತೃವಿನಲ್ಲಿರುವ ಗುಣ ಕೃತಿಯಲ್ಲಿ ಕಾಣುತ್ತೆ. ನಿಮ್ಮ ಕೃತಿಗಳೇ ನಿಮ್ಮ ಆಕೃತಿ. ಅಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ. ಆಕೃತಿ ಅಂದ್ರೆ ಅಂದ್ರೆ ವೇದವ್ಯಾಸದೇವರು ಭಗವಂತ, ಅವನಿಗೆ ಸಂಬಂಧಪಟ್ಟ ಕೃತಿಗಳೇ ನಿಮ್ಮ ಆಕೃತಿ. ಎಂಥ ಗ್ರಂಥಗಳು ನಿಮ್ಮದು. ಮಂತ್ರಾಲಯ ಪ್ರಭುಗಳು ಮೂಲ ಕರ್ತೃಗಳು, ಮೂಲ ಗ್ರಂಥಕರ್ತೃಗಳಿಗೆ ವ್ಯಾಖ್ಯಾನ ಮಾಡುವಾಗ ಅವರ ಭಾವವನ್ನ ತಿಳಿದು ಅರ್ಥ ಮಾಡ್ತಾ ಇದ್ರಂತೆ. ವೇದವ್ಯಾಸದೇವರ ಗ್ರಂಥ ರಾಘವೇಂದ್ರ ಸ್ವಾಮಿಗಳು 5 ರೀತಿಯ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. 5 ರೀತಿಯ ಗ್ರಂಥ. ಒಂದು ಸ್ವಯಂ ಭಗವಂತ ವೇದವ್ಯಾಸದೇವರು, ಅವರ ಗ್ರಂಥಕ್ಕೆ ರಾಘವೇಂದ್ರ ಸ್ವಾಮಿಗಳು ನೇರವಾದ ವ್ಯಾಖ್ಯಾನ ಮಾಡಿದ್ದಾರೆ, ಇನ್ನೊಬ್ಬರ ಅಪೇಕ್ಷೆ ಇಲ್ಲದೆ. ಅದು ಯಾವುದಂದ್ರೆ ತಂತ್ರ
ತಂತ್ರ ದೀಪಿಕಾ ಅನ್ನುವಂತಹ ವೇದವ್ಯಾಸ ದೇವರ ಬ್ರಹ್ಮಸೂತ್ರಕ್ಕೆ ನೇರ ವ್ಯಾಖ್ಯಾನ ಮಂತ್ರಾಲಯ ಪ್ರಭುಗಳು. ಇದೊಂದು ರೀತಿ ಅವರ ಗ್ರಂಥ. ಇನ್ನೊಂದು ಆಚಾರ್ಯರ ಗ್ರಂಥಗಳಿಗೆ ನೇರವಾದ ವ್ಯಾಖ್ಯಾನ, ಇದೊಂದು ರೀತಿಯ ಗ್ರಂಥ. ಟೀಕಾಕೃತ್ಪಾದರ ಗ್ರಂಥಕ್ಕೆ ನೇರವಾದ ವ್ಯಾಖ್ಯಾನ, ಪರಿಮಳ ಮೊದಲಾದ ಟಿಪ್ಪಣಿ, ಅದೊಂದು ರೀತಿ ವ್ಯಾಖ್ಯಾನ. 3 ರೀತಿಯ ಗ್ರಂಥ. 4ನೇದು ವ್ಯಾಸರಾಜಗುರು ಸಾರ್ವಭೌಮರ ಗ್ರಂಥಗಳೇನಿದೆ ಅದಕ್ಕೆ ಅವರು ಚಂದ್ರಿಕಾಗೆ ಮಾಡಿರುವಂತಹ ಪ್ರಕಾಶ ಅನ್ನುವಂತಹ ಟಿಪ್ಪಣಿ 4ನೇ ಗ್ರಂಥ. ಇನ್ನು 5ನೇ ಗ್ರಂಥ, 5 ರೀತಿಯ ಗ್ರಂಥ ಯಾವುದಂದ್ರೆ ಸ್ವತಂತ್ರ ಗ್ರಂಥಗಳು, ಸ್ತೋತ್ರಗಳು, ಬೇಕಾದಷ್ಟು ಗ್ರಂಥಗಳನ್ನು ಮಂತ್ರಾಲಯ ಪ್ರಭುಗಳು, ಒಟ್ಟು ಅವರಿಂದ ರಚಿತವಾದ 50ಕ್ಕೂ ಮಿಕ್ಕ ಗ್ರಂಥಗಳಿದೆ. ಆ ಎಲ್ಲ ಗ್ರಂಥಗಳನ್ನು ರಚನೆ ಮಾಡುವಾಗ ಮೂಲ ಗ್ರಂಥಕರ್ತೃಗಳ ಆಶಯವನ್ನ ಅಭಿವ್ಯಕ್ತ ಮಾಡುವಾಗ ಅವರ ತಲೆಯಲ್ಲಿ ಎಂದೂ ಕೂಡ ತಪ್ಪು ಅರ್ಥಗಳು ಬರ್ತಾನೇ ಇರಲಿಲ್ಲ. ಒಂದು ವರ್ಡ್ಗೆ ಮೀನಿಂಗ್ ಅವ್ರು ಹೇಳಬೇಕಾದ್ರೆ ಬಹಳ ಕರಾರುವಕ್ಕಾಗಿ ಅರ್ಥ ಹೇಳೋರಂತ. ಬೈ ಮಿಸ್ಟೇಕ್ ಕೂಡ ಅವರಿಗೆ ತಪ್ಪು ಅರ್ಥ ಬರ್ತಿರ್ಲಿಲ್ಲ. ಒಂದು ರೀತಿ ನೋಡಿದ್ರೆ ನಾವು ಅವರು ಸೇಮ್, ನಮ್ಗೆ ಸರಿ ಬರಲ್ಲ, ಅವ್ರಿಗೆ ತಪ್ಪು ಬರಲ್ಲ, ಇಷ್ಟೇ ವ್ಯತ್ಯಾಸ, ಕ್ವೈಟ್ ಡಿಫರೆನ್ಸ್ ಅಷ್ಟೇ. ಮತ್ತೆ ಅವರು ಎಂದು ಯಾವುದೇ ಶಬ್ದಕ್ಕೆ ಅರ್ಥ ಮಾಡುವಾಗ ಕಷ್ಟಪಟ್ಟು ಅರ್ಥ ಹೇಳ್ತಿರ್ಲಿಲ್ಲ, ಇಷ್ಟಪಟ್ಟು ಅರ್ಥ ಹೇಳ್ತಿದ್ರಂತ, ಸುಲಭವಾಗಿ ಅರ್ಥ ಮಾಡ್ತಿದ್ರಂತ. ಆಮೇಲೆ ತಾವು ಯಾವುದಾದ್ರೂ ಒಂದು ಗ್ರಂಥಕ್ಕೆ ವ್ಯಾಖ್ಯಾನ ಮಾಡುವಾಗ ಇವರು ಮಾಡುವ ಮೊದಲು ಇನ್ಯಾರಾದರೂ ಮಾಡಿದ್ರೆ ಅವ್ರಿಗೆ ಇವರಿಗೆ ಅಭಿಪ್ರಾಯದಲ್ಲಿ ವ್ಯತ್ಯಾಸ ಬಂದ್ರೆ ಅವ್ರದ್ದು ತಪ್ಪು ನಂದು ಸರಿ ಅಂತ ಎಲ್ಲಿ ಹೇಳ್ತಿರ್ಲಿಲ್ಲ, ಇನ್ನೊಬ್ಬರು ತಪ್ಪು ಅಂತ ಎಂದೂ ಹೇಳ್ತಿರ್ಲಿಲ್ಲ. ನನ್ನ ಅಭಿಪ್ರಾಯ ಹೀಗೆ, ಇಷ್ಟೇ ಹೇಳೋರು, ನನ್ನ ಅಭಿಪ್ರಾಯ ಹೀಗೆ, ನೀವು ವಿಚಾರ ಮಾಡ್ರಿ ಅಂತ ನಮಗೆ ಬಿಟ್ಬಿಡೋರು. ಚಾಯ್ಸ್ ಈಸ್ ಯುವರ್ಸ್, ನೀವು ಯಾವುದನ್ನಾದರೂ ಆಯ್ಕೆ ಮಾಡ್ಕೊಳ್ಳಿ, ದೊಡ್ಡವರು ಈ ಮಾತಿಗೆ ಹೀಗೆ ಅರ್ಥ ಹೇಳಿದ್ದಾರೆ, ನನ್ನದು ಅದಕ್ಕೆ ಈ ಅಭಿಪ್ರಾಯ ಅಂತ, ಇಷ್ಟೇ ವಿನಃ ದೊಡ್ಡವರ ಜೊತೆಗೆ ಎಂದು ವಾದ ವಿವಾದ ಮಾಡ್ತಿರ್ಲಿಲ್ಲ ಅಂತ. ನಾ ಹೇಳಿದ್ ಸರಿ, ಅದೇ ಹಾಗೆ ಹೇಳಿದ್ರಿ, ನಾವು ಬೆಳಗಾಗಿದ್ರೆ ದೊಡ್ಡವ್ರ ಜೊತೆ ವಾದ ಮಾಡಕ್ ಶುರು ಮಾಡ್ತೀವಿ. ಅವ್ರು ಹೇಳೋದೊಂದು, ನಾವು ಹೇಳೋದೊಂದು. ಅದಕ್ಕೆ ನಮಗೆ ದೇವ್ರ ದಯ ಆಗಲಿಲ್ಲ. ಯಾವತ್ತು ಜೀವನದಲ್ಲಿ ಕಲಿಯುಗದಲ್ಲಿ ತಪಸ್ಸಂದ್ರೆ ಮನೆ ಬಿಟ್ಟು ಹೋಗೋದಲ್ಲ, ಊಟ ಬಿಡೋದು, ತಿಂಡಿ ಬಿಡೋದು, ಕೂದಲು ಬಿಡೋದು, ಉಗುರು ಬಿಡೋದು, ನಾಡು ಬಿಡೋದು, ಕಾಡು ಸೇರೋದಲ್ಲ. ಮನೆಯಲ್ಲಿ ದೊಡ್ಡವ್ರ ಬಾಯಿಗೆ ಬಂದಾಗ ಬೈತಾ ಇದ್ರೆ ನಿಮ್ದು ತಪ್ಪಿಲ್ದೇ ಇದ್ರು ಕೂಡ ಸುಮ್ಮನೆ ಇರೋದಿದೆಯಲ್ಲ, ಅದೇ ತಪಸ್ಸು. ಮನೆಯಲ್ಲಿ ಹೆತ್ತವರು, ಹೊತ್ತವರು, ಗುರುಗಳು, ಹಿರಿಯರು ಬೈತಿರ್ತಾರೆ, ಸುಮ್ಮನೆ ಇರ್ಬೇಕು, ಬಯಸ್ಕೊಂಡಿರ್ಬೇಕು, ಪ್ರತಿಯಾಗಿ ಮಾತಾಡಬಾರ್ದು, ವಾದ ಮಾಡಬಾರ್ದು, ಇದು ತಪಸ್ಸು ಅಂತ. ಮಂತ್ರಾಲಯ ಪ್ರಭುಗಳು ಯಾವ ವಿಷಯದಲ್ಲೂ ದೊಡ್ಡವ್ರ ಜೊತೆಗೆ ಎಂದೂ ಕೂಡ ವಾದಕ್ಕೆ ಹೋಗ್ತಿರ್ಲಿಲ್ಲ. ನಾವು ಯಾವಾಗಲೂ ಕಾಲ್ ಕೆರ್ಕೊಂಡು ಹೋಗ್ತೀವಿ, ವಾದಕ್ಕೆ ಹೋಗ್ತೀವಿ. ಬಂದ ಬೆಳಗಾಗಿ ಅದು ಬಂದಪ್ಪ ಜಗಳಕ್ಕೆ ಅಂತ, ಅದರಿಂದ ಆ ವಾದಕ್ಕೆ ಅವರೆಂದೂ ಹೋಗ್ತಿರ್ಲಿಲ್ಲ. ಆಮೇಲೆ ತಮ್ಮ ಅಭಿಪ್ರಾಯವನ್ನ ಎಂದು ಬೈ ಫೋರ್ಸ್ ಯಾರ ಮೇಲೂ ಹೇರ್ತಿರ್ಲಿಲ್ಲ. ನೀನು ನಾನು ಹೇಳ್ದಂಗೆ ಕೇಳು, ಸುಮ್ಮನೆ ಅವ್ರ ಮಾತು ಕೇಳಬೇಡ, ನಾ ಹೇಳಿದ್ ಕೇಳಪ್ಪ ಹೀಗಂತಿರ್ಲಿಲ್ಲ. ನಾ ಹೇಳ್ತೀನಿ, ಕೇಳೋದು ಬಿಡೋದು ನಿನಗೆ ಬಿಟ್ಟದ್ದು. ಎಷ್ಟು ಸ್ಮೂತ್ ಅವ್ರದ್ದು ಮಾತು, ಎಷ್ಟು ಅವ್ರದ್ದು ಆಶ್ಚರ್ಯ ಆಗತ್ತೆ ಅಂದರೆ, ಅವರ ಗ್ರಂಥದಲ್ಲಿ ಎಲ್ಲಿಯೂ ಕೂಡ ತಮ್ಮ ಅಭಿಪ್ರಾಯವನ್ನ ಇನ್ನೊಬ್ಬರ ಮೇಲೆ ಹೇರ್ತಿರ್ಲಿಲ್ಲ. ಸದ್ಭಿಸ್ಸಾಕಂ ಮೀಮಾಂಸತೇವ ವಚಸೋದ್ಘಾಟಯ ಶಾಸಯಂ ಸ್ವಂ, ತಮ್ಮ ಆಶಯವನ್ನ ಎಂದೂ ಉದ್ಘಾಟನೆ ಮಾಡ್ತಿರ್ಲಿಲ್ಲ, ಜೋರು ಹೇಳ್ತಿರ್ಲಿಲ್ಲ. ಅವರ ಗ್ರಂಥದ ಇನ್ನೊಂದು ವಿಚಿತ್ರತೆ ಅಂದರೆ, ಉಕ್ತನ್ನೋ ವಕ್ತಿ ಭೂಯ, ಒಮ್ಮೆ ಹೇಳಿದ್ದನ್ನ ಇನ್ನೊಮ್ಮೆ ಹೇಳ್ತಿರ್ಲಿಲ್ಲ. ಒಮ್ಮೆ ಹೇಳಿದ್ದನ್ನ ಇನ್ನೊಮ್ಮೆ, ಅಂದರೆ ರಿಪಿಟೇಷನ್ ಇಲ್ಲ. ಕೆಲವರು ಈ ಪ್ರವಚನ ಮಾಡುವಾಗ ಬರೆಯುವಾಗೆಲ್ಲ ಭಾರಿ ರಿಪಿಟೇಷನ್ ರಿಪಿಟೇಷನ್ ಭಾಳ ಡೇಂಜರ್. ಕೆಲವರು ಮಾತಾಡ್ತಾ ಆಡ್ತಾ ಪುರಾಣ ಹೇಳುವಾಗೆಲ್ಲ ಈ ಕೆಲವು ವರ್ಡ್ ಇಟ್ಕೊಂಡ್ಬಿಟ್ಟಿರ್ತಾರೆ. ನಮ್ಮ ರಾಘವೇಂದ್ರ ಸ್ವಾಮಿಗಳು, ನಮ್ಮ ಮಧ್ವಾಚಾರ್ಯರು, ನಮ್ಮ ಭೀಮಸೇನ್ ದೇವರು, ಈ ನಮ್ಮ ರಿಪಿಟೇಷನ್ ಇರುತ್ತಲ್ಲ, ಅದು ಹೇಳೋ ಬರದಲ್ಲಿ ನಮ್ಮ ದುರ್ಯೋಧನ ಒಂದು ಶುರು ಮಾಡ್ಕೊಂಡ್ಬಿಡ್ತಾರೆ. ಇವ್ರು ದುರ್ಯೋಧನನು ನಮ್ಮ ದುರ್ಯೋಧನ. ಆದ್ರಿಂದ ಯಾವುದೇ ವರ್ಡ್ ರಿಪಿಟೇಷನ್ ಮಾಡುವಾಗ ಈ ಹಲ್ಲುಜ್ಜುವಾಗ ಪೇಸ್ಟ್ ಹಾಕ್ಕೊಳ್ತಿರಲ್ಲ, ಪೇಸ್ಟಿಗೆ ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಅದು ಪೇಸ್ಟ್ ಹೊರಗೆ ಬಂದರೆ
ಅಪ್ಪಿ ತಪ್ಪಿ ಒಳಗೆ ಹಾಕಕ್ಕಾಗಲ್ಲ. ಆಗತ್ತಾ? ಜಾಸ್ತಿ ಬಂದ್ಬಿಡ್ತು ಒಂದು ಸೊರ್ರ ಅಂತ ಒಳಗೆ ಎಳ್ಕೊಳ್ಳಿಕ್ಕೆ ಬರುತ್ತಾ? ಬರೋದೇ ಇಲ್ಲ. ಹೇಗೋ ಹಾಗೆ ಈ ಬಾಯಲ್ಲಿ ಪ್ರೆಸ್ ಆಗಿ ಮಾತು ಈಚೆಗೆ ಬಂದ್ಬಿಟ್ರೆ ಒಳಗೆ ತಗೊಳ್ಲಿಕ್ಕೆ ಬರೋಲ್ಲ. ಆದ್ರಿಂದ ತೂಕ ಮಾಡಿ ಹೊರಗೆ ಹಾಕಬೇಕು. ಎಷ್ಟು ಬೇಕೋ ಅಷ್ಟೇ. ಮಂತ್ರಾಲಯ ಪ್ರಭುಗಳು ಎಂದೂ ಅಂತ ಚಾನ್ಸೇ ಕೊಟ್ಟಿಲ್ಲ. ಅವರು ಒಮ್ಮೆ ಹೇಳಿದ್ದನ್ನ ಇನ್ನೊಮ್ಮೆ ಹೇಳ್ತಿರ್ಲಿಲ್ಲ. ಹೇಳುವ ಪ್ರಸಂಗ ಬಂದ್ರು ಅದನ್ನ ಇಂಥ ಗ್ರಂಥದಲ್ಲಿ ಇಂಥ ಕಡೆ ಹೇಳಿದ್ದೇನೆ ನೋಡ್ಕೊಳ್ಳಿ ಅನ್ನೋರು. ಅವ್ರು ಹೇಳಿದ್ದನ್ನು ಹೇಳ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಬರ್ದದ್ದನ್ನ ಬರಿತಿರ್ಲಿಲ್ಲ. ಅಷ್ಟೇ ಅಲ್ಲ, ಬರ್ದದ್ದನ್ನ ಅಳಿಸ್ತಿರ್ಲಿಲ್ಲ. ನಾವು ಅಳಿಸದೆ ಬರೆಯಕ್ಕೆ ಬರಲ್ಲ. ನಾವು ಶುರು ಮಾಡುವಲ್ಲೇ ಶ್ರೀ ಗುರುಭ್ಯೋನ್ಮ ಹೊಡೆದಾಕ್ತೀವಿ, ಶ್ರೀ ಗುರುಭ್ಯೋನ್ಮ ಹೊಡೆದಾಕ್ತೀವಿ. ಹೊಡೆದಾಕ ಒಂದು 25 ಪೇಪರ್ ಎಲ್ಲ ಮುಗಿದ ಮೇಲೆ ಆ ಮೇಷ್ಟ್ರು ಬಂದು ತಲೆಯಲ್ಲಿ ಒಂದು ಕುಟ್ಟಿದ ಮೇಲೆ ಶ್ರೀ ಗುರುಭ್ಯೋನ್ಮ ಆಗ್ತೀವಿ. ಅಲ್ಲಿವರೆಗೂ ನಮಗೆ ಬರೋದೇ ಇಲ್ಲ. ಮಂತ್ರಾಲಯ ಪ್ರಭುಗಳ ಆಶ್ಚರ್ಯ, ಅವರ ಲೇಖನಿ ತಗೊಂಡು ಬರೀಲಿ ಏನು ಹೆಂಗಿದು ಸಾಧ್ಯ? ಏನಂದ್ರೆ ಅವ್ರೇನು ಬರಿತಿರ್ಲಿಲ್ಲ ರೀ, ರಾಯರೇನು ಬರಿತಾ ಇರ್ಲಿಲ್ಲ, ಏನಿಲ್ಲ. ಒಳಗ ವಾಯುದೇವರು ಕೂತು ರಾಮದೇವರು ಕೂತು ಬರಿತಿದ್ರ. ಆದ ಕಾರಣ ತಪ್ಪೆಲ್ಲಿಂದ ಬರಬೇಕು? ಸ್ವಯಂ ಆಚಾರ್ಯರು ಒಳಗೆ ಕೂತು ಅವರಿಂದ ಗ್ರಂಥವನ್ನ ರಚನೆ ಮಾಡಿಸಿಕೊಟ್ಟಿದ್ದಾರೆ. ವ್ಯಾಸತೀರ್ಥರು, ಶ್ರೀಪಾದರಾಜರೇ ಮೊದಲಾದ ಜ್ಞಾನಿಗಳ ದಂಡು ಹಿಂಡಾಗಿ ಅವರಲ್ಲಿ ಕೂತು ಗ್ರಂಥವನ್ನ ರಚನೆ ಮಾಡಿದೆ. ಆದ ಕಾರಣ ಉಕ್ತನ್ನೋ ವಕ್ತಿ ಭೂಯ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ತಸ್ಮಾತ್. ಓಂ ಹೇಳಿದ್ದನ್ನ ಹೇಳ್ತಿರ್ಲಿಲ್ಲ, ಬರ್ದದ್ದನ್ನ ಬರಿತಿರ್ಲಿಲ್ಲ, ಬರ್ದದ್ದನ್ನ ಒಮ್ಮೆ ಅಳಿಸ್ತಿರ್ಲಿಲ್ಲ. ನಾನು ಅಷ್ಟೇ, ಒಮ್ಮೆ ಬರೆದ್ಬಿಟ್ರೆ ಆಚಾರ ಅಳಿಸೋದೇ ಇಲ್ಲ. ಅಂದ್ರೆ ಓದಕ್ಕೆ ಆಗಲ್ಲ, ಬರೀ ತಪ್ಪು 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 ಅಲ್ವಾ? ಹಾಗಿಲ್ಲ. ಕೆಲವರು ಹಿಂಗೆ ಬರೀತಾರ್ರಿ, ಅವ್ರು ಬರ್ದದ್ದು ಅವ್ರಿಗೆ ಓದಕ್ಕೆ ಬರಲ್ಲ, ಅಷ್ಟು ಚೆನ್ನಾಗಿ ಬರೆದ್ಬಿಟ್ಟಿರ್ತಾರೆ. ಹೀಗೆಲ್ಲ ಅವ್ಯವಸ್ಥೆ ಅಲ್ವಾ? ಸಾಧ್ಯವೇ ಇಲ್ಲ. ಆದರೆ ಮಂತ್ರಾಲಯ ಪ್ರಭುಗಳ ಬಗ್ಗೆ ವಾದೀಂದ್ರ ತೀರ್ಥರು ಹೇಳ್ತಾರೆ, ಯಾರೇ ಒಂದು ಗ್ರಂಥವನ್ನ ಆರಂಭ ಮಾಡುವಾಗ ನಿಮಗೆ ನಮಸ್ಕಾರ ಮಾಡಬೇಕು. ಯಾಕೆಂದ್ರೆ ಒಬ್ಬ ಗ್ರಂಥಕರ್ತನಿಗೆ ಇರಬೇಕಾದ ಎಲ್ಲ ಸದ್ಗುಣಗಳ ಗಣಿ ಅದು ನೀವು ನಿಮ್ಮಲ್ಲಿದೆ. ಆ ಗ್ರಂಥಗಳಿಗಾಗಿ ನಿಮ್ಮನ್ನ ಕೈ ಮುಗಿತೇವೆ ಅಂತ ಅವರನ್ನ ಸ್ತೋತ್ರ ಮಾಡಿದ್ದಾರೆ. ಈ ನಂತರದಲ್ಲಿ ಆ ಗುರುಗಳ ರಚಿತವಾದಂಥ ಅನೇಕ ಕೃತಿಗಳು, ರಾಘವೇಂದ್ರ ಸ್ವಾಮಿಗಳು ಏನೆಲ್ಲ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ, ಇದುವರೆಗೆ ಅವರ ಆಕೃತಿಯನ್ನ ಪರಿಚಯ, ಅವ್ರ ಸ್ಟ್ರಕ್ಚರ್ನ ಪರಿಚಯ ಮಾಡಿಕೊಟ್ರು. ಆಕೃತಿ. ಈಗ ಅವರಿಂದ ರಚಿತವಾದ ಕೃತಿಯ ಪರಿಚಯವನ್ನ ಮಾಡಿಕೊಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಯಾವೆಲ್ಲ ಗ್ರಂಥಗಳನ್ನ ಮಾಡಿದ್ರು, ಆ ಗ್ರಂಥಗಳ ಸಾರ ಏನು, ಅದನ್ನ ರಾಘವೇಂದ್ರ ಸ್ವಾಮಿಗಳು ಹೇಗೆ ಹೊರ ಹಾಕಿದ್ದಾರೆ, ಇದನ್ನೆಲ್ಲ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರೀಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.